य परिपूर्णगुणार्णवाय विश्वोदयस्थितिरयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते। धर्म विज्ञान वैराग्य परमैश्वर्यशालिनः आनन्दतीर्थ भगवत्पादान् वन्दे निरन्तरम्। नमस्ते प्राणेश प्रणत नमः श्रीमन्मध्वप्रदिश सदृशं नो जय जय। धर्म विज्ञान वैराग्य परमैश्वर्यशालिनः आनन्दतीर्थ भगवत्पादान् वन्दे निरन्तरम्। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आनन्दतीर्थोपदिष्टो निधिर्नारा ध्यानपान विद्यापीठ विधातारं विद्यावारिधि चंदिरं विद्यार्थिवत्सलं वन्दे महामहिम सद्गुरुम्। आपादमौलिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। श्रीगुरुभ्यो नमो नमः। हरिः ओम्। सत्याभिनव संजातः राज्यपुत्र फलादिदः सत्याधिराजो वतु मां विद्यासन्ततिवर्धकः। स्वस्त्यस्तु अशेष सन्मंगलानि भवन्तु। ದೇವರ ಗುರುಗಳ ಅಪಾರವಾದ ಕರುಣೆಯಿಂದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಅನುಗ್ರಹದ ಬಲದಿಂದ ಪ್ರಾತಸ್ಮರಣೀಯರಾದ ಜ್ಞಾನಿಶ್ರೇಷ್ಠರಾದ ಸದ್ಗುಣಗಳ ನಿಧಿಯಾದ ಶಾಪಾನುಗ್ರಹ ಸಮರ್ಥರಾದ ಶ್ರೀ ಶ್ರೀ ಸತ್ಯಾಧಿರಾಜತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಭವ್ಯವಾದ ಆರಾಧನಾ ಸುಮಹೋತ್ಸವದಲ್ಲಿ ನಾವು ಎಲ್ಲ ಅತ್ಯಂತ ವಿಶೇಷವಾದ ಶ್ರದ್ಧೆ, ಆಸಕ್ತಿ, ತತ್ವಜ್ಞಾನವನ್ನು, ಅವರ ಮಹಿಮೆಯನ್ನು ತಿಳಿಯಬೇಕು ಎನ್ನುವ ಅಪ್ರತಿಮವಾದ ಅಭಿರುಚಿಯಿಂದ ಈ ಸನ್ನಿಧಾನದಲ್ಲಿ ಭಾಗವಹಿಸಿದ್ದೇವೆ. ಸತ್ಯಾಧಿರಾಜರ ಚರಮಶ್ಲೋಕ ಮತ್ತು ಈಗ ಇಲ್ಲಿ ಕೊಟ್ಟ ಸ್ತೋತ್ರವನ್ನಾಗಲಿ ಅವರ ಉಳಿದ ಮಹಿಮೆಯನ್ನು ಕೇಳಿದಾಗ ಸದ್ಗುಣ ಭೂಯಿಷ್ಠರು ಸತ್ಯಾಧಿರಾಜರು. ಇದು ನಮ್ಮ ಜೀವನದ ಒಂದು ದೊಡ್ಡದಾದ ಆದರ್ಶ. ಇವತ್ತಿನ ಪರಿಸ್ಥಿತಿಯಲ್ಲಿ ಗುಣಗಳು ಅಂದರೆ ಏನು ಗೊತ್ತಿಲ್ಲ, ಗುಣವಂತಿಕೆ ಅಂದರೆ ಏನು ಗೊತ್ತಿಲ್ಲ, ಗುಣವಂತಿಕೆಯ ಲಾಭವೇನು ಗೊತ್ತಿಲ್ಲ. ನಮ್ಮ ನೆಕ್ಸ್ಟ್ ಜನರೇಷನ್ನನ್ನು ಗುಣವಂತರನ್ನಾಗಿ ಮಾಡಬೇಕು ಎನ್ನುವುದು ನಮ್ಮ ಅಜೆಂಡಾದೊಳಗೆ ಇಲ್ಲ. ಇದು ಇವತ್ತಿನ ಬಹಳ ಘೋರವಾದ ಸ್ಥಿತಿ. ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅಂತಾರೆ. ಹಿರಿಯ ಜ್ಞಾನಿಗಳಿಗೆ, ವಿದ್ವಾಂಸರಿಗೆ, ಅತಿಥಿಗಳಿಗೆ, ಅಭ್ಯಾಗತರಿಗೆ ತಾನು ತಲೆಬಾಗಿದ ಅಂತಾದರೆ ಎದುರಿನ ವ್ಯಕ್ತಿ ಅಂಥವನೇ ಇರಲಿ,
ಎಷ್ಟು ಕ್ಷುದ್ರನಿರಲಿ, ಸಣ್ಣವನಿರಲಿ, ಅವನಿಗೇನು ಬೆಲೆ ಇಲ್ಲದೇ ಇರಲಿ, ಅವನು ತಲೆ ಬಾಗಿದ ಅಂತಾದರೆ ಮಕ್ಕಳು ಮೊಮ್ಮಕ್ಕಳು ತಲೆ ಬಾಗ್ತಾರೆ. ಹಿರಿಯ ನಾನು ತಲೆ ಬಾಗಿಲ್ಲ ಅಂತಾದರೆ ನನ್ನನ್ನು ನೋಡುವ 100 ಜನರು ವಿಚಾರ ಮಾಡ್ತಾರೆ, ಇವನು ತಲೆ ಬಾಗಿಲ್ಲ ಅಂದಮೇಲೆ ಅವನಿಗೇನು ವ್ಯಾಲ್ಯೂ ಇಲ್ಲ ಅಂದಮೇಲೆ ನಾನ್ಯಾಕೆ ತಲೆ ಬಾಗಿದ್ದೆ. ಹಾಗಾಗಿ ಅವರೆಲ್ಲರೂ ಹಿರಿಯರಿಗೆ, ಗುರುಗಳಿಗೆ, ದೇವತೆಗಳಿಗೆ, ದೇವರಿಗೆ ನಮಸ್ಕಾರ ಮಾಡುವುದನ್ನೇ ಕಳ್ಕೊಂಡು ಬಿಡ್ತಾರೆ. ಅಂದರೆ ನಮಸ್ಕಾರ ಮಾಡುವ ಒಂದು ಕಲೆ ಏನಿದೆ, ಆ ಕಲೆಗೆ ಫುಲ್ ಸ್ಟಾಪ್ ಹಾಕಿದವನು ನಾನು. ಆ ಕಲೆಗೆ ಫುಲ್ ಸ್ಟಾಪ್ ಹಾಕಿದವನು ನಾನು. ಇಂಥ ದೊಡ್ಡ ಅನರ್ಥಗಳೇನಿದೆ ಒಂದಲ್ಲ ಎರಡಲ್ಲ. ಸಹನೆ ಎಂಬ ಗುಣಕ್ಕೆ ಫುಲ್ ಸ್ಟಾಪ್ ಹಾಕಿತ್ತು, ದಯಾ ಎಂಬ ಗುಣಕ್ಕೆ ಫುಲ್ ಸ್ಟಾಪ್ ಹಾಕಿತ್ತು, ಪರೋಪಕಾರ ಎಂಬ ಗುಣಕ್ಕೆ ಫುಲ್ ಸ್ಟಾಪ್ ಹಾಕಿತ್ತು. ಹೀಗೆ ನಾನಾ ವಿಧವಾದ ಗುಣಗಳನ್ನೆಲ್ಲ ನಾನು ರೂಢಿಸಿಕೊಳ್ಳದೆ ಇರೋಣದ್ರಿಂದ ಆ ಎಲ್ಲ ಗುಣಗಳನ್ನು ನನ್ನ ಜೀವನದೊಳಗೆ ನಾನು ಜಾರಿಗೆ ತಾರದೇ ಇರೋದರಿಂದ ನಾನು, ನನ್ನದು, ನಾನ್ ಭಾರಿ ಎನ್ನುವ ಹಮ್ಮಿನೊಳಗೇನೆ ಈ ಎಲ್ಲ ಗುಣಗಳಿಗೆ ನಾವು ತಿಲಾಂಜಲಿಯನ್ನು ಇಟ್ಟಾಗಿಬಿಟ್ಟಿದ್ದೇವೆ. ಅದನ್ನು ನಾವು ಎದುರಿಗೆ ಬಿತ್ತುವುದು, ಬೆಳೆಸುವುದು ಬಹಳ ಕಷ್ಟದ ಕೆಲಸ. ಆದರೆ ಬಿತ್ತದೇ ಇದ್ದರೆ ಇನ್ನು ಮುಂದೆ ಗುಣಗಳು ಅಂತ ಅನ್ನೋದು ಇರುವುದೇ ಇಲ್ಲ. ಇದು 100ಕ್ಕೆ 1000ರಷ್ಟು ನಿಶ್ಚಿತ. ಇದಕ್ಕೆ ಅತಿ ದೊಡ್ಡ ಆದರ್ಶರು ಅಂತಂದರೆ ಪ್ರಾತಸ್ಮರಣೀಯರಾದ ಸತ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿನವ ತೀರ್ಥರಿಂದ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಆಶ್ರಮವನ್ನು ಪಡೆದವರು. ಪ್ರಚಂಡ ವಿದ್ವಾಂಸರು, ಮೇಧಾವಿಗಳು. ತುಂಬ ವಿಚಿತ್ರ, ಸೊಟ್ಟಮಾರಿಯಿಂದ ಸರಿಯಾಗಿ ವಾಯುಸ್ತುತಿ ಹೇಳಲಿಕ್ಕೆ ಬರುವುದಿಲ್ಲ. ಆದರೂ ನಾನು ಭಾರಿ. ಯಾಕೆ ನಾನು ಭಾರಿ ಅಂತಂದರೆ, ಮನುಷ್ಯನ ಒಂದು ಸರಳವಾದ ಸ್ವಭಾವವೇನು ಅಂತಂದರೆ ತಾನು ತಪ್ಪು ಎನ್ನುವುದನ್ನು ಎಂದಿಗೂ ಒಪ್ಪಿಕೊಳ್ಳಲಾರ. ನಾನು ಎಷ್ಟೇ ತಪ್ಪಾಗಿ ಹೇಳ್ತಾ ಇದ್ದರೂ ಕೂಡ ಕಾನ್ಫಿಡೆಂಟಲ್ಲೇ ಹೇಳ್ತಾನೆ, ಧೈರ್ಯದಿಂದ ಹೇಳ್ತಾನೆ, ನಾನು ಸರಿ ಅನ್ನೋ ಮಾರ್ಗದೊಳಗೆ ಇರ್ತಾನೆ. ಹಾಗಾಗಿ ಯಾರು ತಾನು ಸರಿ ಎಂಬುದಾಗಿ ಇರ್ತಾನೆ ಅವರಲ್ಲಿ ಹೆಚ್ಚಿನ ಗುಣಗಳು ಅಭಿವ್ಯಕ್ತವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ತಾನು ಸರಿ ಅಂತ ಭಾವಿಸಿ ತಪ್ಪು ಮಾರ್ಗದಲ್ಲೇ ಹೊರಟವನಿಗೆ ಗುಣಗಳು ಬಹಳ ಬರಲಿಕ್ಕೆ ಸಾಧ್ಯವಿಲ್ಲ. ಸತ್ಯಾಭಿನವರು ಸತ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರನ್ನು ಆರಿಸುವಾಗ ಈ ತಪ್ಪು ಮಾಡಲಿಲ್ಲ. ಯೋಗ್ಯನಾದ, ಗುಣವಂತನಾದ, ಶ್ರೇಷ್ಠ ವಿದ್ವಾಂಸರಾದ, ಪ್ರಚಂಡ ವಾಕ್ಯಾರ್ಥ ನಿರತರಾದ, ತತ್ವಜ್ಞಾನಿಗಳಾದ, ನಾನಾ ವಿಧವಾದ ಸದ್ಗುಣಗಳಿಂದ ಭೂಯಿಷ್ಠರಾದ 100 ಜನ ವಿದ್ವಾಂಸರನ್ನು ತಯಾರು ಮಾಡಿದ ಒಬ್ಬ ಯೋಗ್ಯ ಪಂಡಿತರನ್ನೇ ಸತ್ಯಾಧಿರಾಜರನ್ನಾಗಿ ಸ್ವೀಕಾರವನ್ನಾಗಿ ಮಾಡ್ತಾರೆ. ಯಾರು? ಸತ್ಯಾಭಿನವ ತೀರ್ಥರು. ಅವರ ಜೀವನದಲ್ಲಿ ನಾವು ಕೇಳಬೇಕು ಅಂತಂದರೆ ಎಷ್ಟು ವೈಭವದಿಂದ ಹೇಳ್ತಾರೆ ಅಂತಂದರೆ, ಹೇಗೆ ತಮ್ಮ ಶಿಷ್ಯಂದರನ್ನು ಟ್ರೈನ್ ಮಾಡಿದ್ರು, ತಮ್ಮ ಶಿಷ್ಯಂದರನ್ನು ಹೇಗೆ ತಯಾರು ಮಾಡಿದ್ರು ಅಂತಂದರೆ, ಭೀಮಸೇನ ದೇವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. 100 ಜನ ವಿದ್ವಾಂಸರನ್ನು, ಪ್ರತಿ ಊರಿನೊಳಗೆ 5 ಜನ ವಿದ್ವಾಂಸರನ್ನು ಇಟ್ಟಿದ್ರಂತೆ. ಪ್ರತಿ ಊರಿನೊಳಗೆ 5 ಜನ ವಿದ್ವಾಂಸರು. ಆ ವಿದ್ವಾಂಸ ಬ್ರಾಹ್ಮಣರಿಗೆ, ಅತಿಥಿ ಅಭ್ಯಾಗತರಿಗೆ, ಊರಿನ ಎಲ್ಲ ಸಜ್ಜನರನ್ನು ಸರಿಯಾಗಿ ನೋಡಿಕೊಳ್ತಾನೋ ಇಲ್ಲೋ ಎನ್ನುವುದನ್ನು ನೋಡುವುದಕ್ಕಾಗಿ ಒಬ್ಬ ವಿದ್ವಾಂಸರನ್ನು ಹಿರಿಯನನ್ನಾಗಿ ನೇಮನ ಮಾಡಿದ್ರಂತೆ. ಅವರೆಲ್ಲರ ಮೇಲೆ ಸ್ವಯಂ ಭೀಮಸೇನ ದೇವರು ತಾವಿದ್ರಂತೆ. ಯಾಕೆ ಅಂತಂದರೆ, ಹೀಗೆಲ್ಲ ಯಾಕೆ ಬೇಕು ಅಂತಂದರೆ, ಗುಣಗಳು ಬರಬೇಕು ಅಂತಂದರೆ ಆ ಗುಣಗಳು ಎದುರಿನ ವ್ಯಕ್ತಿಯ ಗುಣವಂತಿಕೆಯನ್ನು ನೋಡೇನೆ ತಾನು ಗುಣಗಳನ್ನು ಅಭಿವ್ಯಕ್ತಿಗೊಳಿಸಿಕೊಳ್ತಾನೆ. ನಮಗೆ ಯಾರು ಮಾರ್ಗದರ್ಶನ ಮಾಡುವುದಕ್ಕಾಗಿ ನೆರೆಹೊರೆಯರಾಗಿ ಇದ್ದಾರೆ
ಅವರಲ್ಲಿ ಗುಣವಂತಿಕೆ ಇಲ್ಲ ಅಂತಾದರೆ ಅವನು ವಿಚಾರವನ್ನು ಮಾಡ್ತಾನೆ, ಈ ಗುಣವಂತಿಕೆ ಅನ್ನೋ ಕಾನ್ಸೆಪ್ಟೇ ಮರೆತು ಬಿಡ್ತಾನೆ. ಸತ್ಯಾದಿರಾಜರು ಹೀಗೆ ಮಾಡಿದ್ರು ಅಂತಂದರೆ, ಯಾವ ಯಾವ ಊರಿನೊಳಗೆ ಯೋಗ್ಯರಾದ ಶ್ರೇಷ್ಠರಾದ ವಿದ್ವಾಂಸರನ್ನು ನೇಮನ ಮಾಡಿದ್ರೋ ಅವರಿಗೆ ಕಡ್ಡಾಯವಾಗಿ ಹೇಳಿರ್ತಾರೆ, ಅತಿಥಿ, ಅಭ್ಯಾಗತ, ತತ್ವಜ್ಞಾನಿ, ವಿಷ್ಣು ಭಕ್ತ ಯಾರು ಬಂದರೂ ಕೂಡ ಅವರಲ್ಲಿ ತಗ್ಗಿ ಬಗ್ಗಿ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ನಿನ್ನದು. ಹಾಗಾದರೇನೆ ಗುಣವಂತಿಕೆಯ ಸಮಾಜ ಬೆಳೆಯುತ್ತೆ, ಸಮೃದ್ಧವಾದ ಸಮಾಜ ಅಭಿವೃದ್ಧವಾಗತ್ತೆ. ಆದ್ದರಿಂದಾಗಿ ಇದು ಸತ್ಯಾದಿರಾಜರ ಒಂದು ಅದ್ಭುತವಾದ ಕಾನ್ಸೆಪ್ಟ್. ಈ ಕಾನ್ಸೆಪ್ಟನ್ನೇ ನಮ್ಮ ಗುರುಗಳು ಅಡಾಪ್ಟ್ ಮಾಡಿದ್ದು. ಪ್ರತಿ ಊರಿನೊಳಗೂ ಒಬ್ಬೊಬ್ಬ ವಿದ್ವಾಂಸರನ್ನು ನೇಮನ ಮಾಡಿದ್ದು. ಇವತ್ತು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಇದೇ ಕಾನ್ಸೆಪ್ಟನ್ನೇ ಅಡಾಪ್ಟ್ ಮಾಡಿಕೊಂಡವರು. ಅವರನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಅನೇಕ ರೀಲ್ಗಳನ್ನು ನೋಡ್ತೇವೆ, ಫೋಟೋಗಳನ್ನು ನೋಡ್ತೇವೆ. ಅವರ ಅಕ್ಕಪಕ್ಕದಲ್ಲಿ ಇದ್ದವರು ಹೀಗೆ ಸೀದಾ ನಡೀತಿರ್ತಾರೆ. ಸ್ವಾಮಿಗಳು ವಿನಯಾಭರಣ ಭೂಷಿತರಾಗಿರ್ತಾರೆ. ಅವರು ಅತ್ಯಂತ ವಿನಯರಾಗಿ ಮುದ್ದಿಯಾಗಿ ಹೋಗ್ತಿರ್ತಾರೆ. ಯಾಕೆ ಅಂತಂದರೆ ಈ ವಿನಯಾದಿಗಳು ನನ್ನ ಪರಿಸರದೊಳಗೆ ಬೆಳೆಯಬೇಕು. ನಾನು ಏನಂತಾರೆ ರಾಜಗಾಂಭೀರ್ಯದಿಂದ ಮೆರೆದೆ ಅಂತಾದರೆ ನನ್ನನ್ನು ನೋಡಿ ಅನೇಕ ರಾಜಗಾಂಭೀರ್ಯದಿಂದ ಮೆರೆಯುವಂಥ ಸಾಧ್ಯತೆ ಇದೆ. ಹಾಗಾಗಬಾರದೇ ಹೊರತು ನಾನು ಹೇಗೆ ವಿನಯಾದಿ ಗುಣಗಳಿಂದ ಭೂಯಿಷ್ಠನಾಗಿದ್ದೇನೆ ಅದೇ ರೀತಿಯಾಗಿ ವಿನಯಾದಿ ಗುಣಗಳಿಂದಲೇ ಭೂಯಿಷ್ಠರಾಗಿರಬೇಕು ಎನ್ನೋ ಕಾನ್ಸೆಪ್ಟಿನೊಳಗೆ ಶ್ರೀಗಳವರು ತಮ್ಮ ನಡೆ, ತಮ್ಮ ನುಡಿ, ತಮ್ಮ ಎಲ್ಲದರೊಳಗೂ ಕೂಡ ತಾವು ನುಡಿಸ್ಕೊಡ್ತಾರೆ. ಇದು ಎಲ್ಲಿಂದ ಬಂದಿದ್ದು ಅಂತಂದರೆ ಸತ್ಯಾಧಿರಾಜರಿಂದ ಬಂದ ಬಳವಳಿಗೆ. ಅವರಿಗೆ ಎಲ್ಲಿಂದ ಬಂತು ಅಂತಂದರೆ ಭೀಮಸೇನ ದೇವರಿಂದ ಬಂದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ. ಹೀಗಾಗಿ ಏನಾಗತ್ತೆ ಅಂತಂದರೆ, ಈಗ ದೇವರು ಯಾಕೆ ಗುಣಗಳು ಬೇಕು, ಗುಣಗಳ ಅವಶ್ಯಕತೆ ಯಾಕಿದೆ? ಈಗ ದೇವರು ಸರ್ವೋತ್ತಮ ಅಂತ ನಾವು ಚೀರ್ತೇವೆ, ಒದರ್ತೇವೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಯಾಕೆ ದೇವರು ಸರ್ವೋತ್ತಮ? ಯಾಕೆ ದೇವರು ಸರ್ವೋತ್ತಮ? ಮತ್ಸ್ಯಾದಿ ರೂಪಗಳನ್ನು ತಾಳಿದ್ದಕ್ಕಾಗಿ ಸರ್ವೋತ್ತಮನಲ್ಲ, ಅನೇಕ ದೈತ್ಯರನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ಸರ್ವೋತ್ತಮನಲ್ಲ. ಕಿಂತು ದೇವರು ಸರ್ವೋತ್ತಮ ಯಾಕೆ? ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದಾಗಿ ಸರ್ವೋತ್ತಮ. ಯಾಕೆ ಅಂತಂದರೆ ಜಗತ್ತಿನ ಸೃಷ್ಟಿಯಾದಿಗಳನ್ನು ಬ್ರಹ್ಮದೇವರು ಮಾಡ್ತಾರೆ, ಇನ್ಯಾರೋ ದೈತ್ಯರನ್ನು ಸಂಹಾರವನ್ನು ಮಾಡೋರು ಮತ್ತೊಬ್ಬರು ಯಾರೋ ಮಾಡ್ತಾರೆ. ಅವರು ಯಾರಲ್ಲೂ ಗುಣಗಳು ಇಲ್ಲ. ಈ ದೇವರಲ್ಲಿ ಇರುವ ಏನು ಅನಂತ ಗುಣಗಳಿವೆ, ಆ ಯಾವ ಗುಣಗಳು ಅವರಲ್ಲಿ ಇಲ್ಲ. ಇದು ಕೇವಲ ಯಾರಲ್ಲಿದೆ? ದೇವರಲ್ಲಿ ಮಾತ್ರ ಇದೆ. ಆದ್ದರಿಂದಾಗಿ ದೇವರು ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ಇದನ್ನೇ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು, ನಮ್ಮಲ್ಲಿ ರೂಢಿಸಿಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂದರೆ, ನಾವು ನಮ್ಮ ಮನೆಯೊಳಗೆ ಎಷ್ಟು ಉತ್ತಮರಾಗಿದ್ದೇವೆ. ಯಾಕೆ ನಾವು ನಮ್ಮ ಮನೆಯೊಳಗೆ ಉತ್ತಮತ್ವವನ್ನು ಕಳೆದುಕೊಂಡಿದ್ದೇವೆ? ಇದು ವಿಚಾರ ನಮ್ಗೆ ಎಂದಿಗೂ ಬಂದಿಲ್ಲ. ಅಂದರೆ ಯಜಮಾನನ ಪರಿಸ್ಥಿತಿ ಏನಾಗಿರ್ತದೆ ಅಂತಂದರೆ, ಮ್ಯಾಚ್ ಬಾಕ್ಸ್ ತರುವುದಕ್ಕಾಗಿ ಹೋಗಿ ಕೇಳಬೇಕಾಗತ್ತೆ, ಯಾವ್ದು ಇದೇ ಕಂಪ್ನಿ ತರಲ್ಲ ಅಂತ. ಯಾಕೆಂತಂದ್ರೆ ಇಲ್ಲದೇ ಇದ್ರೆ ಅವ್ನು ಬೇರೆ ತಂದವ್ರು ಬಯಸ್ಕೊಳ್ತಾನೆ. ಯಾಕೆ ಈ ಪರಿಸ್ಥಿತಿ ಬಂತು ಯಜಮಾನನಿಗೆ? ಯಾಕೆ ಹಿರಿಯರಿಗೆ, ಮುಖಂಡರಿಗೆ ಈ ತರಹದ ಅವಸ್ಥೆ ಬಂದು, ದುರವಸ್ಥೆ? ಸಣ್ಣ ಒಂದು ಆಟೋ ಹತ್ತಬೇಕಂದ್ರೆ ಮಕ್ಕಳ ಮಾರಿ ನೋಡೋಕ್ಕಾಗ್ತದೆ, ಹತ್ತಲೋ ಬೇಡ. ಒಂದು ಯಾವುದಾದ್ರೂ ತೀರ್ಥಯಾತ್ರೆಗೆ ಹೋಗ್ಬೇಕಾಯ್ತು ಅಂತಂದ್ರೆ ಇನ್ನೊಬ್ರು ಮುಖ ನೋಡ್ಬೇಕಾಗತ್ತೆ, ನಾವು ಹೋಗ್ಲೋ ಬೇಡ ಅಂತ. ಯಾಕೆ ಅಂತಂದರೆ ತಾನು ಗುಣವಂತಿಕೆಯಿಂದ ವಿಹೀನನಾದದ್ದಕ್ಕಾಗಿ, ಗುಣವಂತಿಕೆಯನ್ನು ಕಳೆದುಕೊಂಡದ್ದಕ್ಕಾಗಿಯೇ ತಾನು ತನ್ನ ಉತ್ತಮತ್ವವನ್ನು ಕಳೆದುಕೊಂಡಿದ್ದಾನೆ. ಯಾವಾಗ ಗುಣವಂತಿಕೆ ಹೋಗುತ್ತೆ ಆಗ ತನ್ನ ಉತ್ತಮತ್ವ ಹೋಯಿತು. ಯಾವಾಗ ಉತ್ತಮನಲ್ಲ, ಬೇರೆಯವರೆಲ್ಲರೂ ಉತ್ತಮರಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆ ಅಂತಂದರೆ ನಿನ್ನ ಗುಣವಂತಿಕೆ ಇಲ್ಲದೆ ಇರೋದರಿಂದಾಗಿ ನಿನ್ನ ಜಡ್ಜ್ಮೆಂಟ್ಗಳೆಲ್ಲ ಸರಿಯಾಗಿ ಬರಲಿಲ್ಲ. ನಿನ್ನ ಜಡ್ಜ್ಮೆಂಟ್ಗಳು ಯಾವಾಗ ಸರಿಯಾಗಿ ಬರಲಿಲ್ಲ, ಆಗ ಜಡ್ಜ್ಮೆಂಟ್ ಕೊಡೋದಕ್ಕಾಗಿ ಇನ್ನೊಬ್ಬರು ಬರೆದ್ರು, ಅವರು ಉತ್ತಮರಾಗಿ ಹೋಗ್ತಾರೆ ಮನೆಯೊಳಗೆ.
ಈ ತರಹದ ಪರಿಸ್ಥಿತಿ ಆದದ್ದು ಯಾಕೆ ಅಂತಂದ್ರೆ ಗುಣವಂತಿಕೆ ಇಲ್ಲದೆ ಇರುವುದರಿಂದಲೇನೆ, ಗುಣವಂತಿಕೆಯನ್ನು ಕಳೆದುಕೊಂಡದ್ದಕ್ಕಾಗಿಯೇನೆ. ಇವತ್ತು ನಮ್ಮ ರಾಯರು ದೊಡ್ಡವರು ಯಾಕೆ? ಪವಾಡುಗಳು ಮಾಡ್ತಾರೆ ಆದ್ರಿಂದಾಗಿ ದೊಡ್ಡವರಲ್ಲ. ಬಾಬಾನೂ ಪವಾಡು ಮಾಡ್ತಾನೆ. ಇನ್ನೊಬ್ಬರು ಪವಾಡು ಮಾಡ್ತಾರೆ. ಈಗ ನಮ್ಮ ವೆಂಕಟಗಿರಿ ಆಚಾರ್ಯ ಪ್ರವಚನ ಕೇಸರಿ ಅಂತ ಹೇಳಿದರು. ಹಾಗೆ ಬೇಕಾದವರು ಬೇಕಾದ್ದು ಪವಾಡು ಮಾಡ್ತಾರೆ. ಪವಾಡು ಮಾಡುವುದು ದೊಡ್ಡದಲ್ಲ. ಪವಾಡು ಮಾಡುವುದರಿಂದ ದೊಡ್ಡಸ್ತನಿಕೆ ಎಂದಿಗೂ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೊಡ್ಡಸ್ತನಿಕೆ ಬರುವುದು ಕೇವಲ ಗುಣವಂತಿಕೆಯಿಂದ. ರಾಯರು ಯಾಕೆ ದೊಡ್ಡವರಾಗಿದ್ದಾರೆ? ಗುಣಗಳಿಂದ ದೊಡ್ಡವರಾಗಿದ್ದಾರೆ. ದೇವತೆಗಳು ಯಾಕೆ ದೊಡ್ಡವರಾಗಿದ್ದಾರೆ? ಗುಣವಂತಿಕೆಯಿಂದ, ಗುಣಗಳಿಂದ ದೊಡ್ಡವರಾಗಿದ್ದಾರೆ. ಯಾವುದೇ ಹಿರಿಯರನ್ನು ನೋಡಿ, ಅವರು ದೊಡ್ಡವರಾಗಿದ್ದು ಗುಣವಂತಿಕೆಯಿಂದಲೇ. ಇದು ಗುಣವಂತಿಕೆಯ ಅಪ್ರತಿಮವಾಗಿರ್ತಕ್ಕಂಥ ಪ್ರಾಶಸ್ತ್ಯವಿದೆ. ಏನು ಸಿಗುವುದಿದೆ ಗುಣಗಳಿಂದ ಸಿಗತ್ತೆ. ನನಗೇನು ಸ್ಯಾಲ್ರಿ ಸಿಗತ್ತೆ ಅಥವಾ ಈಗೇನು ನೀವು ನಾನು ಹೋಗುವಾಗ ಸಂಭಾವನೆ ಕೊಡ್ತೀರಾ? ನಾನು ಉನ್ಮತ್ತತನದಿಂದ ಮೆರೆದ್ರೆ ನೀವ್ಯಾಕೆ ಕೊಡ್ತೀರ? ನಿಮ್ಮ ಆಫೀಸಿನೊಳಗೆ ಅಹಂಕಾರದ ದುರ್ವರ್ತನೆ ನಡೆಸಿದರೆ ನಿಮ್ಮ ಬಾಸ್ ಎಂದಾದ್ರೂ ಸ್ಯಾಲ್ರಿ ಕೊಡ್ತಾನ? ಕೊಡುವುದಿಲ್ಲ. ತಂದೆ ತಾಯಿ ಮನೆ ಊಟಕ್ಕೆ ಹಾಕುವುದಿಲ್ಲ. ಭಿಕ್ಷಗಾರ 4 ಕಡೆ ಪಡೆಯುವುದಿಲ್ಲ. ಅವನು ಉನ್ಮತ್ತತನವನ್ನು ತೋರಿಸಿದರೆ, ದುರ್ವರ್ತನೆಯನ್ನು ತೋರಿಸಿದರೆ ಭಿಕ್ಷಾಗಾರನಿಗೆ 8 ಸಿಗುವುದಿಲ್ಲ. ಅವನೂ ಕೂಡ ನಯ ವಿನಯದಿಂದ ಇದ್ದ ಅಂತಾದರೆ, ತನ್ನ ನೈಜ ಕಷ್ಟಗಳನ್ನು ತಾನು ಅಭಿವ್ಯಕ್ತಗೊಳಿಸಿದ್ದ ಅಂತಾಗಿದ್ದರೆ ಒಂದಾಣೆ ಪಡೀತಾನೆ ಅವನು. ಭಿಕ್ಷಾಗಾರನೂ ಸಹ ತಾನು ಅಹಂಕಾರದ ದುರ್ವರ್ತನೆಯೊಳಗಿರುವಾಗ ಯಾರೂ ಏನೂ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಪಡೆಯುವುದು ಅಂತ ಏನಿದೆ ಅದು ಗುಣವಂತಿಕೆಯಿಂದಲೇ ಪಡೆಯುವುದು. ಎಲ್ಲಾದರೂ ನೋಡಿ, ಯಾರನ್ನಾದರೂ ನೋಡಿ, ಅವನು ಮನೆಯೊಳಗೆ ಎಷ್ಟೇ ದುಷ್ಟನಾಗಿರಲಿ, ಆಫೀಸಿನೊಳಗೆ ಅವನು ಗುಣವಂತಿಕೆಯ ಮುಖವಾಡ ಹಾಕಿದ್ರೇನೆ ಅವನಿಗೆ ಸರಿಯಾದ ಪ್ರಮೋಷನ್ ಸಿಗತ್ತೆ. ಗುಣವಂತಿಕೆಯ ಮುಖವಾಡ ಹಾಕಿದ್ರೇನೆ ಅವನಿಗೆ ಸ್ಯಾಲ್ರಿ ಸಿಗತ್ತೆ. ಸ್ವಾಭಾವಿಕವಾಗಿ ದುಷ್ಟನಾಗಿದ್ದರೂ ದೌರ್ಜನ್ಯ ಮೆರೆದರೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ತಪ್ಪಿ ಏನಾದರೂ ನಮ್ಮಲ್ಲಿ ಬಂದರೆ ಅದನ್ನು ಬೆಳೆಸುವುದೂ ಕೂಡ ಗುಣವಂತಿಕೆಯೇ. ಅದನ್ನು ಬೆಳೆಸುವುದು ಕೂಡ ಗುಣವಂತಿಕೆಯೇ. ಗುಣವಂತಿಕೆ ಇಲ್ಲದೆ ಇದ್ರೆ ಗಿಡ ಬೆಳೆಯುವುದಿಲ್ಲ. ಆ ಗಿಡವನ್ನು ಹೇಗೆ ಬೆಳೆಸಬೇಕು ಎನ್ನುವ, ಹೇಗೆಲ್ಲ ತರಹದಿಂದ ಬೆಳೆಸಬೇಕು ಎನ್ನುವ ಕಲೆಯನ್ನು ರೂಢಿಸಿಕೊಂಡಿದ್ದರೆ ಸರಿಯಾಗಿ ಗಿಡ ಬೆಳೆಯುತ್ತೆ. ಮಕ್ಕಳು ಬೆಳೀತಾರೆ. ಗುಣವಂತಿಕೆಯಿಂದ ಮಕ್ಕಳು ಬೆಳೆದಿದ್ದರೆ ಅದು ಹೇಗೆ ಬೆಳಿಬೇಕು ಹಾಗೆ ಸರಿಯಾದ ದಾರಿಯೊಳಗೆ ಬೆಳೆದಿರ್ತಾರೆ. ಗುಣವಂತಿಕೆಯ ಛಾಪು ಇಲ್ಲದೇನೆ ಮಕ್ಕಳು ಬೆಳೆದಿದ್ದರೆ ಅವರು ದೌರ್ಜನ್ಯದೊಳಗೇನೆ ಬೆಳೆದಿರ್ತಾರೆ. ಗಿಡ ಹೇಗೆ ಬೇಕು ಹಾಗೆ ಬೆಳೀತಾ ಹೋಗಿ ಬಿಡುತ್ತೆ. ತೆಂಗಿನ ಗಿಡ ಈಗ ಅಡ್ಡು ಬೆಳೆಯುತ್ತೆ, ಉದ್ದು ಬೆಳೆಯುತ್ತೆ, ಹೇಗೆ ಬೇಕಾದರೂ ಬೆಳೆಯುತ್ತೆ. ಅದನ್ನು ಸರಿಯಾಗಿ ಹೇಗೆಲ್ಲ ಬೆಳೆಸಬೇಕು ಎನ್ನುವ ತಿಳುವಳಿಕೆಯೊಂದಿಗೆ ಸರಿಯಾಗಿ ಬೆಳೆಸಿದರೆ ಅದು ನೇರವಾಗಿ ಬೆಳೆಯುತ್ತೆ. ಫಲಪುಷ್ಪಗಳಿಂದ ಸಮೃದ್ಧವಾಗಿ ಆಗತ್ತೆ. ಅದು ನನಗೂ ಉಪಯೋಗ ಬರುತ್ತೆ, 100 ಜನರಿಗೂ ಉಪಯೋಗಕ್ಕೆ ಬರುತ್ತೆ. ಇಲ್ಲದೇ ಇದ್ರೆ ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಅಂದರೆ ಪಡೆಯುವುದು ಗುಣವಂತಿಕೆಯಿಂದ, ಬೆಳೆಸುವುದು ಗುಣವಂತಿಕೆಯಿಂದ, ಬೆಳೆದದ್ದನ್ನು ಉಳಿಸಿಕೊಳ್ಳುವುದು ಗುಣವಂತಿಕೆಯಿಂದ. ಹಾಗೆ ನೆಲಕ್ಕೆ ಅಪ್ಪಳಿಸಿಬಿಟ್ರೆ ಇದೇ ಉಳಿಯುತ್ತೆ ಕ್ರೌರ್ಯದಿಂದ. ಇದನ್ನು ನಾನು ಉಳಿಸಿಕೊಳ್ಬೇಕು ಅಂತಂದ್ರೆ ಇದ್ರ ಮೇಲೆ ನನ್ನ ದಯಾ ಇರಬೇಕು, ಇದ್ರ ಮೇಲೆ ನನ್ನ ಕ್ಷಮ ಇರಬೇಕು, ಇದ್ರ ಮೇಲೆ ನನ್ನ ಕಾರುಣ್ಯವಿರಬೇಕು, ಇದು ನನ್ನದು ಎನ್ನುವ ಪ್ರೀತಿ ಇರಬೇಕು. ಇದನ್ನು ಉಳಿಸಿಕೊಳ್ಳೋದ್ರಿಂದ ನನಗೆ ತುಂಬಾ ಲಾಭವಿದೆ ಎನ್ನುವ ಅಭಿಮಾನವಿರಬೇಕು, ಜ್ಞಾನವಿರಬೇಕು. ಹಾಗಿದ್ದಾಗ ಮಾತ್ರ ನಾನು ಇದನ್ನು ಉಳಿಸಿಕೊಳ್ಳುತ್ತೇನೆ. ಅಂದ್ರೆ ಯಾವುದೇ ವಸ್ತು ಉಳಿಯಬೇಕಾದರೆ ಗುಣವಂತಿಕೆಯಿಂದಲೇ ಉಳಿಯತ್ತೆ ಹೊರತು ಗುಣವಂತಿಕೆ ಇಲ್ಲದೆ ಇದ್ರೆ ಉಳಿಯುವುದಿಲ್ಲ. ಅಂದ್ರೆ ಏನಾಯ್ತು, ಈಗ ಪಡೆಯುವುದು ಗುಣವಂತಿಕೆಯಿಂದ,
ಬೆಳೆಸುವುದು ಗುಣವಂತಿಕೆಯಿಂದ, ಬೆಳೆದ ವಸ್ತು ಉಳಿಯುವುದೂ ಕೂಡ ಗುಣವಂತಿಕೆಯಿಂದಲೇನೆ, ಇದು ನಿಶ್ಚಿತ. ಆದ್ದರಿಂದಾಗಿ ಎಂಟೈರ್ ಆಗಿ ಜೀವನವೇನಿದೆ, ಜೀವನದ ಸಾರ್ಥಕತೆ ಸಿಗೋದು ಗುಣವಂತಿಕೆಯಲ್ಲಿ. ಎಷ್ಟು ಹಣ ಗಳಿಸಿದ್ದಾನೆ ಅಂತ ಹೇಳಿದಾಗ ಅಲ್ಲಿ ಸಾರ್ಥಕತೆ ಇರೋದಿಲ್ಲ. 4 ಜನ ಮಾತಾಡ್ತಾರೆ, ಆಚಾರ್ಯ ನಿಮಗೇನು ಗೊತ್ತು ಟೇಬಲ್ ಕೆಳಗೆ ಎಷ್ಟು ಬಂದದ ಅಂತ. ಅವನು ಎಷ್ಟು ಸಹನ ಮಾಡ್ತಾನ ಕಣ್ಣಿಗೆ ಕಾಣಿಸುತ್ತೆ, ಅವನು ಎಷ್ಟು ದಯಾ ಮಾಡ್ತಾನೆ ಕಣ್ಣಿಗೆ ಕಾಣಿಸುತ್ತೆ, ಎಷ್ಟು ಪರೋಪಕಾರ ಮಾಡ್ತಾನೆ ಕಣ್ಣಿಗೆ ಕಾಣಿಸುತ್ತೆ. ಇದು ಯಾವುದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಗುಣವಂತಿಕೆಯನ್ನು ಎಂದಿಗೂ ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಕೊನೆ ಯಾರು ಅಲ್ಲಗಳಿದ್ರೂ ಕೂಡ ತನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರುತ್ತೆ, ತನ್ನ ತೃಪ್ತಿ ಇರುತ್ತೆ, ತನ್ನ ಸಾರ್ಥಕತೆ ಇರುತ್ತೆ. ಇದು ಸತ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರ ಒಂದು ಅತ್ಯದ್ಭುತವಾದ ಜೀವನದ ಕೊಡುಗೆ, ಆದರ್ಶವಿದೆ. ಹೇಗೆ ರಾಯರ ಜೀವನ ಚರಿತ್ರೆಯಲ್ಲಿ ನಾವೊಂದು ಮಾತನ್ನು ಕೇಳ್ತೇವೆ. ಮುಸಲ್ಮಾನರು ರಾಯರನ್ನು ಪರೀಕ್ಷೆ ಮಾಡೋದಕ್ಕಾಗಿ ಮಾಂಸ ತಂದಿಟ್ಟರು. ಆ ಮಾಂಸವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಕ್ಕಾಗಿ ಆ ಮಾಂಸವೇನಾಯಿತು? ಫಲವಾಯಿತು. ಅದೇ ತರಹದ ಚರಿತ್ರೆ ಸತ್ಯಾಧಿರಾಜರ ಜೀವನ ಚರಿತ್ರೆಯಲ್ಲೂ ಕೇಳ್ತೇವೆ ನಾವು. ಒಬ್ಬ ದೊಡ್ಡ ತುರುಷ್ಕ ರಾಜ, ಏನ್ ನೋಡೋಣ ಇವರ ಸಾಮರ್ಥ್ಯ ಎಷ್ಟಿದೆ, ಇವರ ಪುಣ್ಯ ಏನಿದೆ, ಇವರ ಬಲವೇನಿದೆ ಅಂತ ಟೆಸ್ಟ್ ಮಾಡುವುದಕ್ಕಾಗಿ ಮಾಂಸವನ್ನು ತಂದಿಟ್ಟರೆ, ಆ ಮಾಂಸವನ್ನು ಪ್ರೋಕ್ಷಣೆಯನ್ನು ಮಾಡಿದರೆ ಅದ್ಭುತವಾದ ರುಚಿಕರವಾಗಿರ್ತಕ್ಕಂಥ ಫಲಪುಷ್ಪಗಳಾಗಿ ಅದು ಅಭಿವ್ಯಕ್ತವಾಗುತ್ತೆ. ಇದು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದರ ಫಲವಿದೆ. ಚಪ್ಪಾಳಿ ತಟ್ಟಿದೆವು ನಿಜ, ಆದರೆ ನಾವ್ಯಾಕೆ ಮನೆಯೊಳಗೆ ಪ್ರತಿನಿತ್ಯ ನಮ್ಮ ಫಲ ಪುಷ್ಪ ಹಣ್ಣು ಹಂಪಲ ಅನ್ನ ನೈವೇದ್ಯವನ್ನು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅಂತಂದ್ರೆ ನಮ್ಮ ಕೊಳಕಾದ ಅನ್ನ ಇದು ಕೊಳಕಾಗಿ ಹೊಟ್ಟಿಗೆ ಹೋಗಲಿ ಹೊರತು ಇದು ಶುದ್ಧವಾಗಿ ಹೋಗಬಾರ್ದು ಎನ್ನುವುದು ಅಜೆಂಡಾ ನಮ್ದಾಗಿದೆ, ನಮ್ಮ ಧ್ಯೇಯೋದ್ದೇಶವೇ ಆಗಿದೆ. ಈ ಕೆಟ್ಟ ಅನ್ನ ಏನಿದ್ರು ಈಗ ಸಿಗೋದೆಲ್ಲ ಕೆಟ್ಟದ್ದೇ. ಯಾಕೆ? ಅವನು ಬೆಳೆಸುವಾಗ ಬಿಸಿನೆಸ್ ಮೈಂಡ್ ಇದೆ, ಬೆಳೆಸುವಾಗ ಬೈದಾನೆ, ಅಂದಾನೆ, ಆಡಿದಾನೆ. ಅದು ಎಲ್ಲ ಧಾನ್ಯಗಳಲ್ಲಿ ಅದೇ ಮನಸ್ಸು ಸೇರಿಕೊಂಡಿದೆ, ಕೆಮಿಕಲ್ ಹಾಕಿದ್ದಾನೆ, ಕೆಮಿಕಲ್ ಸೇರಿಕೊಂಡಿದೆ. ಒಟ್ಟಾರೆಯಾಗಿ ಮಡಿ ಇಲ್ಲ, ಮೈಲಿಗಿಲ್ಲ, ಕೆಟ್ಟ ಅಸ್ತವ್ಯಸ್ತ. ಈ ಅನ್ನವನ್ನೂ ಕೂಡ ಮಾಂಸವನ್ನೇ ಫಲಪುಷ್ಪವಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿರುವಾಗ ಈ ಅನ್ನವನ್ನು ಶುದ್ಧವಾಗಿ ಮಾಡಿ ಶುದ್ಧವಾದ ಅನ್ನವನ್ನು ತಿನ್ನಬೇಕು ಅಂತ ನಮಗೆ ಅಪೇಕ್ಷೆ ಅದನ್ನೂ ಇಲ್ಲ. ಅದ ಅಂತ ಹೇಳಬಹುದು ಬಾಯಿ ಬಿಟ್ಟು, ಅದ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ನೈವೇದ್ಯ ಮಾಡ್ತಿದ್ದೆವು. ಬರೇ ನೈವೇದ್ಯ ಅಂದ್ರೆ ನೀರು ಗೊಜ್ಜಿ ಏನಂತಾರೆ ಈಗ ಹಾಕುವುದ ನೈವೇದ್ಯ ಅಲ್ಲ. ಏನು ಯಾವ ತರಹದಿಂದ ನೈವೇದ್ಯವನ್ನು ಮಾಡುವುದರಿಂದ ಆ ಅನ್ನ ಶುದ್ಧಿಯಾಗತ್ತೆ, ಆ ತರಹದ ನೈವೇದ್ಯ ಮಾಡುವುದಕ್ಕಾಗಿ ನಾವು ನಮ್ಮಲ್ಲಿ ಅಪ್ಡೇಟ್ ವರ್ಷನ್ ಆಗ್ತಿದ್ದೆವು. ನಾನು ನೈವೇದ್ಯ ಮಾಡ್ತೇನೆ, ನೀವು ಮಾಡ್ತೀರಾ, ಇಲ್ಲಿ ಅವ್ರು ಎಲ್ಲರೂ ನಾವು ನೈವೇದ್ಯವನ್ನು ಮಾಡ್ತೇವೆ. ಅದರೊಳಗೆ ಏನು ಇಲ್ಲೇ ಇಲ್ಲ. ಮಾಡುವ ನೈವೇದ್ಯದೊಳಗೆ ಅಪ್ಡೇಟ್ ವರ್ಷನ್ ಆಗಿದೆಯಾ? ಆಗಿಲ್ಲ. ಏನಾದ್ರೂ ಬೇರೆ ಶ್ಲೋಕಗಳನ್ನು, ಬೇರೆ ಮಂತ್ರಗಳನ್ನು, ಬೇರೆ ಚಿಂತನೆಗಳನ್ನು, ಬೇರೆ ಉಪಾಸನೆಗಳನ್ನು ಹೆಚ್ಚಾಗಿ ಮಾಡಿದ್ದೇವೆಯಾ? ಬೆಳೆಸಿಕೊಂಡಿದ್ದೇವೆಯಾ? ಅನ್ನ ಯಾವಾಗ ಇದೆಯಲ್ಲ, ಅನ್ನ ಶುದ್ಧಿ ಆಗಬೇಕು ಎನ್ನುವ ಅಪೇಕ್ಷೆ ಇದ್ದಾಗ, ನನ್ನ ಫಸ್ಟ್ ಸ್ಯಾಲ್ರಿ ಅರ್ಥಾತ್ ಫಸ್ಟ್ ಸಂಭಾವನೆ, ಒಂದು ದಿನದ ಪ್ರವಚನಕ್ಕೆ ನನಗೊಂದು 500 ರೂಪಾಯಿ ಕೊಟ್ಟಾರಂತ ಇಟ್ಕೊಳ್ಳೋದು, 1000 ರೂಪಾಯಿ ಕೊಟ್ಟಾರಂತ ಇಟ್ಕೊಳ್ಳೋದು. ನನ್ನ 60ನೇ ವರ್ಷದ ಒಂದು ದಿನದ ಉಪನ್ಯಾಸಕ್ಕೂ ನಾನು 1000 ತೆಗೆದುಕೊಂಡ್ರೆ ನೀವೆಲ್ಲ ಏನಂತೀರ? ಅಲ್ಲ, ಆಚಾರದ ವ್ಯಾಲ್ಯೂ ಅಷ್ಟೇ. ಅವನು 60ನೇ ವರ್ಷಕ್ಕೆ ಬಂದ್ರು ಅವ್ನಿಗೆ 10 ರೂಪಾಯಿ ದಕ್ಷಿಣೆ. ಆಚಾರದ ವ್ಯಾಲ್ಯೂ ಅಷ್ಟೇ. ಬಿಟ್ಬಿಡೋಣ ಆಚಾರ್ಯ, ಯಾಕೆಂದ್ರೆ ಅವ್ನು ಬಾಯಿ ಬಿಟ್ಟು ಬಿಡುವುದಿಲ್ಲ.
ಅವನಿಗೆ ಬೇರೆ ಅಜೆಂಡಾ ಇಲ್ಲ, ಅವನ ಪರಿಸ್ಥಿತಿ ಹಾಗೆ ಬಿಟ್ಬಿಡೋಣ. ಫಸ್ಟ್ ಸ್ಯಾಲ್ರಿ 100 ರೂಪಾಯಿ ತೆಗೆದುಕೊಂಡವರಲ್ಲ ನೀವೆಲ್ಲ ಹಿರಿಯರು, 100, 200, 300 ರೂಪಾಯಿ ಎಲ್ಲ ತೆಗೆದುಕೊಂಡವ್ರು. ಹೀಗಿದ್ದಾಗ ರಿಟೈರ್ಮೆಂಟ್ ಕೊನೆಯ ಸ್ಯಾಲ್ರಿನೂ 500 ರೂಪಾಯಿ ಇತ್ತು, 300 ರೂಪಾಯಿನೇ ಇತ್ತು ಅಂತಂದ್ರೆ ಮಂದಿ ಏನಂತಾರೆ ನಮಗೆ? ಏನಂತಾರೆ ಮಂದಿ? ಹಾಗೆಲ್ಲ ಇಲ್ಲ. 2 ವರ್ಷಕ್ಕೊಮ್ಮೆ ಇನ್ಕ್ರಿಮೆಂಟ್ ಆಗಬೇಕು, 5 ವರ್ಷಕ್ಕೊಮ್ಮೆ ಪ್ರಮೋಷನ್ ಆಗಬೇಕು, ಬೇರೆ ಊರಿಗೆ ಹೋಗ್ತೇನೆ, ಹೆಂಡತಿ ಮಕ್ಕಳನ್ನು ಬಿಡ್ತೇನೆ, ಅದನ್ನು ಬಿಡ್ತೇನೆ, ಇದನ್ನು ಬಿಡ್ತೇನೆ, ನಗ ಹೊಡಿತೇನೆ. ಯಾಕೆ ಅಂತಂದ್ರೆ ನನಗೆ ರಿಟೈರ್ಮೆಂಟ್ ಆದ್ಮೇಲೆ ಕನಿಷ್ಠ 50,000 ಪೆನ್ಷನ್ ಬರುವ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಲೇಬೇಕು. ಹಾಗಾದ್ರೆ ಸಕ್ಸಸ್ಫುಲ್ ಲೈಫ್. ಯಾಕೆ? ಅಜೆಂಡಾ ಏನಿದೆ ಆ ತರದ ಅಜೆಂಡಾ ನಾವು ಸಣ್ಣ ವಯಸ್ಸಿಗೆ ನಮಗೆ ಸೆಟ್ ಮಾಡಿಬಿಟ್ಟಿದ್ದಾರೆ, ರೈಟ್? ಹೀಗಿದ್ದಾಗ ನಮಗೆ ಯಾರು ಶುದ್ಧವಾದ ಅನ್ನ ಬೇಕು ಎಂಬುದಾಗಿ ನಮ್ಮ ಮೈಂಡ್ ಸೆಟ್ ಮಾಡಿದ್ದಾರೆ? ನಾವು ಯಾವಾಗ ಶುದ್ಧವಾದ ಅನ್ನ ಬೇಕು ಅಂತ ಮೈಂಡ್ ಸೆಟ್ ಮಾಡಿಕೊಂಡಿದ್ದೇವೆ? ಇಲ್ಲ. ಮನೆಯೊಳಗೆ ಒಂದು ಅಜ್ಜಿ ಅದ, ಅದಕ್ಕಾಗಿ ತೀರ್ಥ ಮಾಡ್ತೀವಿ. ಬ್ಯಾಡ ಅಂದ್ರೂ ಒಂದು ದೇವರು ಕೂಡಿಸಿಟ್ಟು ಹೋಗ್ಯಾರ, ಹಾಗಾಗಿ ತೀರ್ಥ ಮಾಡ್ತೀವಿ. ಅಥವಾ ಕೈಗೇನೋ ಸ್ವಲ್ಪ ಹೊಟ್ಟೆ ಉಪಜೀವನ ನಡೆಯುತ್ತೆ, ಹಾಗಾಗಿ ನೈವೇದ್ಯ ಮಾಡ್ತೇವೆ. ಹಾಗಾದರೆ ಆ ಕಾನ್ಸೆಪ್ಟ್ನಿಂದ ಮಾಡಿದಾಗ ಅನ್ನ ಎಷ್ಟು ಶುದ್ಧಿಯಾಗಲಿ ಸಾಧ್ಯವಿದೆ? ಸತ್ಯಾಧಿರಾಜರಿಂದ ಕಲಿಯಬೇಕಾದದ್ದು ಇದು. ಮಾಂಸವನ್ನೇ ಅವರು ಫಲಪುಷ್ಪಗಳನ್ನಾಗಿ ಮಾಡಿದ್ದಾರೆ ಅಂದ ಮೇಲೆ ನಮ್ಮ ಮನೆಯ ಅನ್ನವನ್ನು ನಾವು ಶುದ್ಧ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲವಾ? ಅವಶ್ಯವಾಗಿ ಸಾಧ್ಯವಿದೆ. ಯಾರಲ್ಲಿ ಗುಣವಂತಿಕೆ ಇದೆ, ಯಾರಲ್ಲಿ ದೇವರಲ್ಲಿ ಆಸಕ್ತಿ, ಶ್ರದ್ಧೆ, ಅಭಿರುಚಿಯನ್ನು ಹೊಂದಿದ್ದಾನೆ, ನಾನು ಇನ್ನೂ ಹೆಚ್ಚಾಗಿ ಅನ್ನವನ್ನು, ಶುದ್ಧವಾದ ಅನ್ನವನ್ನೇ ತಿನ್ನಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ, ಅವನು ತನ್ನ ಚಿಂತನೆಯೊಳಗೆ, ತನ್ನ ಉಪಾಸನೆಯೊಳಗೆ, ತನ್ನ ದೈನಂದಿನ ನಡವಳಿಕೆಯೊಳಗೆ ಅಪ್ಡೇಟ್ ಆಗ್ತಾ ಹೋಗ್ತಾನೆ. ಅಂತೆಯೇ ಅವನ ಅನ್ನ ಶುದ್ಧವಾಗಿದೆ. ಯಾಕೆ ಅನ್ನ ಶುದ್ಧವಾಗಿರಬೇಕು? ತಿಂದ ಅನ್ನ 3 ತರಹದಲ್ಲಿ ವಿಭಾಗಗೊಳ್ಳುತ್ತೆ. ಒಂದು ಚರಟಾಗಿ ಹೊರಗೆ ಹೋಗುತ್ತೆ, ಇನ್ನೊಂದು ನಮ್ಮ ದೇಹ ಇಂದ್ರಿಯಗಳಿಗೆ ಶಕ್ತಿಯನ್ನು ತಂದುಕೊಡುತ್ತೆ, 3ನೇದು ನಮ್ಮ ಮನಸ್ಸಿಗೆ ಶಕ್ತಿಯನ್ನು ತಂದುಕೊಡುತ್ತೆ. ಅನ್ನ ಎಷ್ಟು ಕಲುಷಿತವಾಗಿದೆ, ನಮ್ಮ ದೇಹೇಂದ್ರಿಯಗಳು ಅಷ್ಟೇ ಕಲುಷಿತವಾದವು. ಕಂಡವರನ್ನು ಟಚ್ ಮಾಡುತ್ತೆ ದೇಹ, ಕಂಡದ್ದನ್ನು ನೋಡುತ್ತೆ, ಕಂಡದ್ದು ಮಾತಾಡುತ್ತೆ ಅಂತಂದ್ರೆ ಕೆಟ್ಟ ಅನ್ನ ಹೊಟ್ಟೆಗೆ ಬಿದ್ದಿದೆ ಅಂತ ಅರ್ಥ. ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಬರ್ತಾ ಇದೆ ಅಂತಂದ್ರೆ ಕೆಟ್ಟ ಅನ್ನ ಮನೆಯಲ್ಲಿ ಬಿದ್ದಿದೆ, ಹೊಟ್ಟೆಯೊಳಗೆ ಬಿದ್ದಿದೆ ಅಂತ ಅರ್ಥ. ಯಾಕೆ? ಅನ್ನದಿಂದಲೇನೆ ದೇಹೇಂದ್ರಿಯಗಳಿಗೆ ಶಕ್ತಿ, ಅನ್ನದಿಂದಲೇನೆ ಮನಸ್ಸಿಗೆ ಶಕ್ತಿ. ಹಾಗಾಗಿ ನಾವು ಶುದ್ಧವಾಗಿ, ಸದಾಚಾರಿಯಾಗಿ, ಸತ್ಸಂಪನ್ನನಾಗಿ, ಗುಣವಂತನಾಗಿ, ನಾನು ಸಮೃದ್ಧವಾದ ನನ್ನ ಕುಟುಂಬವನ್ನು, ಸಮೃದ್ಧವಾದ ನನ್ನ ಸಮಾಜವನ್ನು ಗುಣವಂತನನ್ನಾಗಿ ನಾನು ನಿರ್ಮಾಣವನ್ನು ಮಾಡಬೇಕು ಎನ್ನುವ ಅಪೇಕ್ಷೆ ನನಗಿತ್ತು ಅಂತಾಗಿದ್ದರೆ ಆ ವ್ಯಕ್ತಿ ಪರಿಶುದ್ಧವಾದ, ದೇವರಿಗೆ, ವಿಷ್ಣು ವೈಷ್ಣವರಿಗೆ ನಿವೇದಿತವಾದ, ಅಪ್ರತಿಮವಾದ ಅನ್ನ ಅವನ ಹೊಟ್ಟೆಯೊಳಗೆ ಬಿದ್ದಾಗ ಮಾತ್ರ ಅವನ ದೇಹ, ಅವನ ಇಂದ್ರಿಯ, ಅವನ ಮನಸ್ಸುಗಳು ಪರಿಶುದ್ಧವಾಗಿರುತ್ತೆ. ಇದು ಸತ್ಯಾಧಿರಾಜತೀರ್ಥರು ತಮ್ಮ ಜೀವನದೊಳಗೆ ತಿಳಿಸಿಕೊಟ್ಟರು ನಮ್ಗೇನಂತೆ? ಅತ್ಯಂತ ಪಾಪಿಷ್ಠವಾದ ಮಾಂಸವನ್ನು ಪರಿಶುದ್ಧತಮವಾದ ಹಣ್ಣು ಹಂಪಲಾಗಿ ಮಾರ್ಪಾಡು ಮಾಡಿದರೂ ಇದರ ಅರ್ಥವೇನು? ನಿಮ್ಮ ಅನ್ನವನ್ನು ನೀವು ಶುದ್ಧವಾಗಿ ಮಾರ್ಪಾಡು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ತೋರಿಸಿಕೊಟ್ರು. ಆದರೆ ಅದನ್ನು ಅಡಾಪ್ಟ್ ಮಾಡುವುದಿಲ್ಲ ಅಂತ ಗಟ್ಟಿಯಾಗಿ ಸ್ಟ್ರೈಕ್ ಮಾಡುವವರು ನಾವು. ಬೇಕಾದ ಪ್ರಾಣ ಹೋಗಲಿ, ನಾನು ದೇವರಿಗೆ ನೈವೇದ್ಯ ಮಾಡಂಗಿಲ್ಲ. ಗೋಪಾಲದಾಸರು ಏನೂ ಕಲಿಯದೇನೆ ಅದ್ಭುತವಾದ ಸಿದ್ಧ ಪುರುಷರಾದರು. ಯಾಕೆ? ಗಾಯತ್ರಿ ಜಪದಿಂದ
ಅಂತ ಕಥೆಯನ್ನು ನಾವು ಕೇಳಿದಾಗಲೂ ಕೂಡ ಏನ್ ಲಗ ಹೊಡೆದ್ರು ನಾನು ಮಾಡುವುದಿಲ್ಲ, ನನ್ನ ಜನರೇಷನ್, ನನ್ನ ಮಕ್ಕಳಿಗೂ ನನ್ನ ಮೊಮ್ಮಕ್ಕಳಿಗೂ ನಾನು ಗಾಯತ್ರಿ ಜಪ ಮಾಡಿಸುವುದಿಲ್ಲ ಅಂತ ಅನ್ನುವ ಘಟ್ಟಮುಟ್ಟ ಜೀವನದ ಅಜೆಂಡಾ ಬಾಯಿ ಬಿಟ್ಟು ಹೇಳುವುದಿಲ್ಲ. ಆಟಿಟ್ಯೂಡ್ ಹಾಗೆ ಇದೆ. ಅನೇಕ ತಾಯಿಯಂದರು ಇಲ್ಲಿದ್ದೀರಿ, ತಂದೆಯಂದರು ಇದ್ದೀರಿ, ಆಫೀಸಿಗೆ ಹೋಗೋರು ಇದ್ದೀರಿ, ಟೀಚರ್ಗಳು ಇದ್ದೀರಿ. 9 ಗಂಟೆಗೆ ಆಫೀಸಿಗೆ ಹೋಗಬೇಕು ಅಂತಂದ್ರೆ ಈಗಿನ ಕಾಲದ 9:30 ಹೋಗುವ ಧೈರ್ಯ ಯಾರು ಮಾಡ್ತಾರೆ? ಮಕ್ಕಳು 8:50 ಬೆಲ್ ಆಗೋದ್ರೊಳಗೇನೆ ಸ್ಕೂಲ್ನಾಗ ಇರಬೇಕು ಅಂತ ಇದ್ದಾಗ 9:10 ಮಕ್ಕಳನ್ನು ಕಳಿಸುವ ಧೈರ್ಯ ಯಾರು ಮಾಡ್ತಾರೆ? ಯಾಕೆ ನಾವು ಯಾರು ಮಾಡುವುದಿಲ್ಲ ಧೈರ್ಯ ಅಂತಂದ್ರೆ, ಆಫೀಸಿಗೆ ತಡ ಮಾಡಿ ಹೋದರೆ ಸ್ಯಾಲ್ರಿ ಕಟ್ ಮಾಡ್ತಾರೆ, ಮಕ್ಕಳು ತಡ ಮಾಡಿ ಸ್ಕೂಲಿಗೆ ಹೋದರೆ ಟೀಚರು ಪೇರೆಂಟ್ಸ್ ಮೀಟಿಂಗ್ನೊಳಗೆ ಹಚ್ಚ ಹುಚ್ಚ ಬೈತಾರೆ. ಮತ್ತು ಮಗ ಮನೆಯೊಳಗೆ ಸಂಧ್ಯಾವಂದನ ಮಾಡದಿದ್ರೆ ಯಾರು ಬೈಯೋರಿದ್ದಾರೆ? ನಾವು ಬೈಬೇಕು. ನಾವು ಯಾವಾಗ ಬೈಬೇಕು? ನಾನು ಸಂಧ್ಯಾವಂದನ ಮಾಡ್ತಾ ಇದ್ರೆ ಮಗನೇ ಮಾಡು ಅಂತ ಹೇಳಬೇಕು, ನಾನೇ ಮಾಡುವುದಿಲ್ಲ ಅಂದ್ರೆ ಏನು? ಈಗೊಂದು ಹೊರಗೆಲ್ಲ ಏನ್ ಮಾಡಿದ್ರೆ, ನಾವು ಮಕ್ಕಳನ್ನು ಫ್ರೆಂಡ್ಲಿ ಆಗಿ ಬೆಳೆಸ್ತೇವೆ ಅನ್ನುವ ಟ್ರೆಂಡ್ ಇದೆ. ಫ್ರೆಂಡ್ಲಿ ಆಗಿ ಬೆಳೆಸೋದು ಅಂದ್ರೆ ಏನು? ಅದ್ರ ಅರ್ಥ, ಅದ್ರ ಮೀನಿಂಗ್ ಏನು ಅಂತಂದ್ರೆ, ನಾನು ಕುಡಿತೇನೆ ನೀನು ಕುಡಿ ಫ್ರೆಂಡು, ನಾನು ಬಿಡ್ತೇನೆ ನೀನು ಬಿಡು ಫ್ರೆಂಡು, ಹೊರತು ನಾನು ಸಂಧ್ಯಾವಂದನ ಮಾಡ್ತೇನೆ ನೀನು ಸಂಧ್ಯಾವಂದನ ಮಾಡು ಅಂತೇಳಿ ಯಾವ ಫ್ರೆಂಡು ಹೇಳೋದಿಲ್ಲ. ಫ್ರೆಂಡಿನ ಕೆಲಸವೇನು ಅಂತಂದ್ರೆ ಆದಷ್ಟು ದುರ್ಮಾರ್ಗದೊಳಗೆ ಒಯ್ಯುವುದೇ ಫ್ರೆಂಡಿನ ಕೆಲಸ. ಸನ್ಮಾರ್ಗದೊಳಗೆ ತರುವಂತಹ ಕೆಲಸವೇನು? ತಂದೆ ತಾಯಿಗಳದು, ಗುರುಗಳದು. ಈಗ ಟೀಚರು ಗುರುಗಳಂದ್ರೆ ಈಗ ಟೀಚರ್ಗಳು ಮಕ್ಕಳ ಜೊತೆಗೆ ಫ್ರೆಂಡ್ ಆಗಿರ್ತಾರೆ, ತಂದೆ ತಾಯಿಗಳು ಮಕ್ಕಳ ಜೊತೆಗೆ ಫ್ರೆಂಡ್ ಆಗಿರ್ತಾರೆ. ಇದರ ಅರ್ಥವೇನು ಅಂತಂದ್ರೆ, ನಾವಿಬ್ಬರೂ ಸೇರಿ ನಾವು ಆದಷ್ಟು ದುರ್ಮಾರ್ಗಕ್ಕೆ ಹೋಗೋಣವೇ ಹೊರತು ಯಾವ ಕಾರಣಕ್ಕೂ ನಾವು ಗುಣವಂತಿಕೆಯಿಂದ ಶ್ರೀಮಂತರಾಗಿ ಗುಣವಂತಿಕೆಯಿಂದಲೇ ಜಗತ್ತಿನೊಳಗೆ ಒಂದು ಮಾನ್ಯತೆಯನ್ನು ಪಡೆದುಕೊಳ್ಳಬೇಕು ಎನ್ನುವುದು ಸರ್ಕಾರದ ಅಜೆಂಡಾದೊಳಗೂ ಇಲ್ಲ. ಯಾವ ಸರ್ಕಾರ ತನ್ನ ಮೀಟಿಂಗ್ದೊಳಗೆ ಗುಣವಂತರನ್ನಾಗಿ ಮಾಡಬೇಕು ಅಂತ ಹೇಳಿಲ್ಲ. ವೇದ ಹೇಳ್ರಿ ಅಂತ ಹೇಳುತ್ತೆ. ಬ್ರಾಹ್ಮಣರ ವೇದವನ್ನು ನೀವು ಹೇಗೆ ಇರಲಿ, ಹೊರಗಾಗಿರ್ಲಿ ಒಳಗಾಗಿರ್ಲಿ, ಯಾರು ಬೇಕಾದರೂ ಇರಲಿ, ನೀವು ಅನಿವಾರ್ಯವಾಗಿ ವೇದ ಹೇಳಿಸ್ಬೇಕು ಅಂತ ಹೇಳ್ತಾರೆ ಹೊರತು ಅವನಲ್ಲಿ ಸಹನ ಬೆಳೆಸಿ, ಅವನಲ್ಲಿ ದಯಾ ಬೆಳೆಸಿ, ಅವನಲ್ಲಿ ಕ್ಷಮಾ ಬೆಳೆಸ್ರಿ, ಅವನಲ್ಲಿ ಪರೋಪಕಾರದ ಬುದ್ಧಿಯನ್ನು ಬೆಳೆಸಿ ಅಂತ ಸರ್ಕಾರ ತನ್ನ ಯಾವ ಗೆಜೆಟ್ಟಿನೊಳಗೂ ತನ್ನ ಯಾವ ಅಜೆಂಡದೊಳಗೂ ಹೇಳಿಲ್ಲ. ಕೂಸು ಮನೆಗೆ ಅಳ್ತಾ ಬರುತ್ತೆ ಅಥವಾ ಟೀಚರ್ ಹತ್ರ ಅಳ್ತಾ ಬರುತ್ತೆ, ರಮಿಸ್ತಾರೆ, ಯಾಕೆ ಅಳ್ಳಿಕತ್ತಿ ಅಂತ ಕೇಳ್ತಾರೆ, ಅಚ್ಚ ಮಾಡ್ತಾರೆ, ತಿನ್ಲಿಕ್ಕೆ ಕೊಡ್ತಾರೆ, ಉಣ್ಲಿಕ್ಕೆ ಕೊಡ್ತಾರೆ, ಹೇಳಲಿಕ್ಕೆ ಸಂಕೋಚ, ಆದರೂ ಕೊನೆಗೆ ಬಾಯಿ ಬಿಡುತ್ತೆ. ಹಠ ಎಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ? ಇಲ್ಲ ಅಮ್ಮ ಅವ್ರು ಹೊಡೆದ, ಹಂಗಾಗಿ ಅಳ್ಕೋತ ಬಂದೆ. ನಮ್ಮ ರಿಯಾಕ್ಷನ್ ಏನಿರುತ್ತೆ? ಅವನಿಗೆ ದಯಾ ಮಾಡಿ ಬಂದು ಚಲೋ ಆಯ್ತು ಅಂತ ಹೇಳ್ತೀವಿ. ಆಯ್ತು, ಅಂಥವ್ರು ದುಡ್ಡ್ರು ಹಂಗೆ ಇರ್ತಾರ, ಅಂಥವ್ರ ಮೇಲೆ ಕ್ಷಮ ಮಾಡೋದೇ ಬಹಳ ಚಲೋ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಒಂಚೂರು ತಿರುಗಿಸಿ ಕೊಟ್ಟು ಬರ್ಬೇಕಿಲ್ಲ ಅಂತಾರೆ. ಯಾರು ಹೊಡೆದಾರೋ ಇಲ್ಲ ಅಂತ ಹೇಳುವುದು ತನ್ನ ಕರೌರ್ಯ. ನಾನು ಅವನಿಗೆ ಹೋಗಿ ಬಿಗಿದು ಬರ್ತೇನೆ ಅಂತೇಳಿ. ಈಗ ಅದು ಹೋಯ್ತು, ಆ ಜಮಾನ ಹೋಯ್ತು. ಈಗ ನಾನು ಕ್ರೂರನಾಗುವುದಲ್ಲ, ಈಗ ನನ್ನ ನೆಕ್ಸ್ಟ್ ಜನರೇಷನ್ ಕ್ರೂರ ಆಗ್ಬೇಕು. ಹಾಗೆ ಹೊಡೆದು ಬಂದಿಲ್ಲ, ಎರಡು ತಿರುಗಿಸಿ ಹೊಡೆದು ಬರ್ಬೇಕಿಲ್ಲ, ಅಳ್ಕೊಂಡು ಬರ್ತಾರೆ ಹೇಳಿಗತ್ಲೆ. ಅಂದ್ರೆ ಕ್ರೌರ್ಯ ಮೊದಲಾದ ದುರ್ಗುಣಗಳನ್ನು ನಾವೇ ಬೆಳೆಸ್ತಾ ಇದ್ದೇವೆ ಹೊರತು ಸದ್ಗುಣಗಳನ್ನು ಬೆಳೆಸುವುದಕ್ಕೆ ನಾವು ತಲೆ ಹಾಕ್ತಾ ಇಲ್ಲ. ಇದು ಸತ್ಯಾಧಿರಾಜರು ನಮಗೆ ಕೊಡುವ ಆದರ್ಶ ಸರ್ವಥ ಅಲ್ಲ. ಅವರು ಕೊಡುವ ಆದರ್ಶ, ಜೀವನದ ಆದರ್ಶವೇನು? ಗುಣವಂತಿಕೆ ಬೆಳೆಯುವುದು, ಗುಣವಂತಿಕೆ ಬೆಳೆಸುವುದು, ಗುಣವಂತಿಕೆಯನ್ನು ಉಳಿಸಿಕೊಳ್ಳುವುದೇ ಸತ್ಯಾಧಿರಾಜ ತೀರ್ಥರ ದೊಡ್ಡದಾಗಿರ್ತಕ್ಕಂಥ ಆದರ್ಶ ಇದು ಆಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ,
ಇವತ್ತಿನ ಮಕ್ಕಳ ಸ್ಯಾಲ್ರಿ ಎಷ್ಟಿದೆ ತಂದೆ ತಾಯಿ ಕೇಳುವ ಹಾಗಿಲ್ಲ. ಮಕ್ಕಳಿಗೆ ಎಷ್ಟು ಬರುತ್ತೆ ಅವರು ತಂದೆ ತಾಯಿಗಳಿಗೆ ಹೇಳುವುದಿಲ್ಲ. ನಾವು ಕೇಳಬಾರ್ದು, ಅವ್ರು ಹೇಳಬಾರ್ದು. ಇದು ಅನ್ಅಫಿಷಿಯಲ್ ಒಂದು ಬಾಂಡ್ ಸೆಟ್ ಆಗಿಬಿಟ್ಟಿದೆ. ಹೌದು, ಕೇಳಬಾರದು ಹಿರಿಯರ ಜವಾಬ್ದಾರಿ. ಆದರೆ ಬಂದದ್ದನ್ನು ತಂದೆ ತಾಯಿಗಳಿಗೆ ಸಮರ್ಪಣೆಯನ್ನು ಮಾಡಬೇಕಾದದ್ದು ಇದು ಹಿರಿಯರ ಹೊಣೆಗಾರಿಕೆ, ಕಿರಿಯರ ಹೊಣೆಗಾರಿಕೆ. ಇದು ಯಾರು ಸತ್ಯಾದಿರಾಜರು ನಮಗೆ ತಿಳಿಸಿಕೊಡ್ತಾರೆ, ಬೇರೆ ಯಾರು ಬೇಕಾಗಿಲ್ಲ. ಸತ್ಯಾದಿರಾಜರಿಗೆ ಸತ್ಯಾಭಿನವ ತೀರ್ಥರು ಆಶ್ರಮವನ್ನು ಕೊಟ್ಟು ಅವರನ್ನು ಸತ್ಯಾದಿರಾಜ ಅಂತ ನಾಮಕರಣವನ್ನು ಮಾಡಿದರು. ನಾಮಕರಣ ಮಾಡಿದ ಮೇಲೆ ನಿಮ್ಮ ಪಾಂಡಿತ್ಯ, ನಿಮ್ಮ ವಿದ್ವತ್ತು, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚಾಕಚಕ್ಯತೆ ಇದು ನಮ್ಮ ಜೊತೆಗೆ ಇರೋದು ಬೇಡ, ನೀವು ಹೋಗಿ ದೇಶ ದಿಗ್ವಿಜಯ ಮಾಡಿ ಬರ್ರಿ ಅಂತ ಹೇಳಿ ಅವರು 16 ವರ್ಷಗಳವರೆಗೆ ನಾನಾ ಊರುಗಳಿಗೆ ಹೋಗಿ ಪಂಡಿತರ ಅರ್ಥಾತ್ ಮಾಯಾವಾದಿಗಳನ್ನು ಎಲ್ಲ ವಾಕ್ಯಾರ್ಥ ಮಾಡಿ ಸೋಲಿಸಿ ಜಯಪತ್ರಗಳನ್ನು ತಾವು ಸಂಪಾದನೆಯನ್ನು ಮಾಡಿಕೊಂಡು ಬರ್ತಾರೆ. ಹಾಗಾದ್ರೆ ಅದೆಲ್ಲ ಸಂಪಾದನೆ ಯಾರ್ದು? ಸತ್ಯಾದಿರಾಜ ತೀರ್ಥರ ಸಂಪಾದನೆ ಅದು. ಅದರೊಳಗೆ ಯಾವ ಕಾರಣಕ್ಕೂ ಸತ್ಯಾಭಿನವ ತೀರ್ಥರು ಮೂಗು ತೂರಿಸುವ ಹಾಗಿಲ್ಲ. ಹೌದಲ್ಲ? ಇವತ್ತಿನ ಅಜೆಂಡಾ, ಇವತ್ತಿನ ಒಂದು ಬಾಂಡಿಂಗ್ ಪ್ರಕಾರ ಸತ್ಯಾಭಿನವ ತೀರ್ಥರು ಯಾವ ಕಾರಣಕ್ಕೂ ಏನು ಕೇಳುವ ಹಾಗಿಲ್ಲ. ಹಾಗೆ ಸತ್ಯಾಭಿನವ ತೀರ್ಥರು ತಾವು ತಮ್ಮ ಸಿಂಹಾಸನದ ಮೇಲೆ ಕುಳಿತುಕೊಂಡಾಗ ಆ ಎಲ್ಲಾ ಜಯಪತ್ರಗಳನ್ನು ತಂದು ಸತ್ಯಾಭಿನವ ತೀರ್ಥರ ಅಡೆದಾವರೆಗಳಲ್ಲಿಟ್ಟು, ಸ್ವಾಮಿ, ನೀವು ಕಲಿಸಿದ ವಿದ್ಯೆಯಿಂದ, ನೀವು ಕೊಟ್ಟ ಜ್ಞಾನದಿಂದ, ನೀವು ಕೊಟ್ಟ ಧೈರ್ಯದಿಂದ, ನೀವು ಕೊಟ್ಟ ಚಾಕಚಕ್ಯತೆಯಿಂದ, ನೀವು ಮಾಡಿದ ಅನುಗ್ರಹದಿಂದ ಇದು ಬಂದದ್ದು ಹೊತ್ತು ಇದು ಯಾವುದು ನನ್ನದಲ್ಲ. ನೀವು ನನ್ನನ್ನು ಹುಟ್ಟಿಸಿದ್ದೇ ಇಲ್ಲ ಅಂತಂದ್ರೆ ನಾನೇನು ಸಂಪಾದನೆ ಮಾಡ್ತಿದ್ದೆ ಇವತ್ತು? ನೀವು ನನಗೆ ಆಶ್ರಮವನ್ನೇ ಕೊಟ್ಟಿದ್ದಿಲ್ಲ ಅಂದ್ರೆ ನಾನೇನು ವಾಕ್ಯಾರ್ಥ ಮಾಡ್ತಿದ್ದೆ ಇವತ್ತು? ನೀವು ನನಗೆ ವಿದ್ಯೆಯನ್ನೇ ಕೊಟ್ಟಿದ್ದಿಲ್ಲ ಅಂತ ಆದ್ರೆ ನಾನೇನು ಜಯಪತ್ರವನ್ನು ಸಂಪಾದನೆಯನ್ನು ಮಾಡ್ತಾ ಇದ್ದೆ? ಇದು ಎಲ್ಲ ಬಂದದ್ದು ನಿಮ್ಮದು, ಆದ್ದರಿಂದಾಗಿ ನಿಮ್ಮ ಪಾದಾರವಿಂದಗಳಲ್ಲಿ ಸಮರ್ಪಣ ಅಂತ ಹೇಳಿ ತಾವು ಸಂಪಾದನೆಯನ್ನು ಮಾಡಿದ್ದು ತಮ್ಮ ಗುರುಗಳಿಗೆ. ಅವರ ತಂದೆ ತಾಯಿಗಳಂದ್ರೆ ಯಾರು? ಯತಿಗಳಿಗೆ. ಗುರುಗಳೇ ತಂದೆ ತಾಯಿಗಳು. ಆದ್ದರಿಂದಾಗಿ ಆ ತಂದೆ ತಾಯಿಗಳ ಅಡೆದಾವರೆಗಳಲ್ಲಿ ಬಂದು ಸಮರ್ಪಣೆಯನ್ನು ಮಾಡಿ ಹೋಗ್ತಾರೆ ಯಾರು? ಸತ್ಯಾದಿರಾಜ ತೀರ್ಥರು. ಇದು ನಮಗೆ ಕೊಟ್ಟ ಆದರ್ಶ. ಮಕ್ಕಳ ಸಂಪಾದನೆ ಏನೂ ಇರಲಿ, 1 ರೂಪಾಯಿ ಇರಲಿ, 1,00,000 ರೂಪಾಯಿ ಇರಲಿ, ಅದನ್ನು ತಂದೆ ತಾಯಿಗಳಿಗೆ, ಗುರುಗಳಿಗೆ ಸಮರ್ಪಣೆಯನ್ನು ಮಾಡಬೇಕಾದ್ದು ಅವರ ಕರ್ತವ್ಯ. ಯಾಕೆ ಸಮರ್ಪಣೆಯನ್ನು ಮಾಡಬೇಕು? ಯಾಕೆ ಸಮರ್ಪಣೆಯನ್ನು ಮಾಡಬೇಕು? ಸಮರ್ಪಣೆ ಮಾಡದೇ ಇದ್ದರೆ ಏನು ಅನರ್ಥವಿದೆ? ನೈವೇದ್ಯ ಅಂದ್ರೆ ಏನು? ಅನ್ನದ ಸಮರ್ಪಣೆ. ಅನ್ನದ ಸಮರ್ಪಣೆ. ಇಷ್ಟೊತ್ತು ಕೇಳಿದೆವು. ಯಾಕೆ ಸಮರ್ಪಣೆ ಮಾಡಬೇಕು? ಶುದ್ಧವಾಗುವುದಕ್ಕಾಗಿ. ಅಂದಮೇಲೆ ನಾನು ಸಂಪಾದಿಸಿದ ಹಣ ಶುದ್ಧಿ ಆಗುವುದು ಹೇಗೆ? ಅದು ಗುರು ಹಿರಿಯರಿಗೆ ಸಮರ್ಪಣೆಯನ್ನು ಮಾಡಿದಾಗಲೇನೆ ನಾನು ಗಳಿಸಿದ ಹಣದ ಶುದ್ಧಿ ಆಗತ್ತೆ. ಶುದ್ಧಿ ಆಗದೇ ಇದ್ದರೆ ಅನರ್ಥವೇನು? ಏನು ಅನರ್ಥ ಅಂತಂದ್ರೆ, ಅಟ್ಲೀಸ್ಟ್ ಹಿರಿಯರ ಮನೆಯೊಳಗೆ ತಿಂಗಳಿಗೊಮ್ಮೆ ಆದರೂ ದೇವರ ಪೂಜೆ ಆಗತ್ತೆ, ವಾರಕ್ಕೊಮ್ಮಾದರೂ ಅಷ್ಟೋತ್ತರವಾಗತ್ತೆ, ವರ್ಷದಲ್ಲಿ ಬರುವ ಶ್ರಾವಣ ಮೊದಲಾದ 4-6 ಹಬ್ಬಗಳಲ್ಲಾದರೂ ಬ್ರಾಹ್ಮಣರಿಗೆ, ಅತಿಥಿಗಳಿಗೆ ಮನೆಯೊಳಗೆ ಅನ್ನತ್ತರ ಅನ್ನದಾನವಾಗುತ್ತೆ. ಸರಿನಾ? ಮಕ್ಕಳು ಬೆಂಗಳೂರಿನೊಳಗಿದ್ದಾರೆ. ಅವ್ರಿಗೆ ದೇವರು ಗೊತ್ತಿಲ್ಲ, ದೇವರ ಪೂಜೆ ಗೊತ್ತಿಲ್ಲ, ದೇವರ ಫೋಟೋ ಗೊತ್ತಿಲ್ಲ, ಮನೆಗೆ ಬ್ರಾಹ್ಮಣರು ಗೊತ್ತಿಲ್ಲ, ಅತಿಥಿಗಳು ಗೊತ್ತಿಲ್ಲ, ಅವರಿಗೆ ಅನ್ನದಾನ ಮಾಡಬೇಕನ್ನೋದು ಗೊತ್ತಿಲ್ಲ ಅಂತಿಲ್ಲ, ಆಗುವುದಿಲ್ಲ ಅವರಿಗೆ. ಯಾಕೆ ಆಗುವುದಿಲ್ಲ? ನಾನು 10 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೇನೆ, ಅವರು 1.5 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ, ಆದ್ರೆ ನನ್ನ ಮನೆಯೊಳಗೆ ಎಲ್ಲ ಆಗತ್ತೆ, ಅವ್ರ ಮನೆಯೊಳಗೆ ಯಾಕೆ ಆಗುವುದಿಲ್ಲ ಅಂತಂದ್ರೆ ಅವರ ಹಣ ಶುದ್ಧವಾಗಿ ಇಲ್ಲ. ಯಾಕೆ ಶುದ್ಧವಾಗಿಲ್ಲ ಅಂತಂದ್ರೆ ಅವರು ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಅವರು ತಂದು ದೇವರಿಗೆ ಅವರು ಸಮರ್ಪಣೆಯನ್ನು ಮಾಡಿಲ್ಲ. ಅವರು ಸತ್ಯಾದಿರಾಜರು ಹೇಳ್ತಾರೆ, ಸತ್ಯಾದಿರಾಜರು ತಿಳಿಸಿಕೊಡ್ತಾರೆ ತಮ್ಮ ಬಾಡಿ ಲ್ಯಾಂಗ್ವೇಜ್ನಿಂದ,
ತಮ್ಮ ಎಂತಾರೆ ನಡವಳಿಕೆಯಿಂದ ತಿಳಿಸಿಕೊಡ್ತಾರೆ. ಏನಂತೆ, ನನ್ನ ಏನೆಲ್ಲ ಸಂಪಾದನೆ ಇದೆ, ನನ್ನ ಆ ಎಲ್ಲ ಸಂಪಾದನೆ ಅದು ಗುರುಗಳಿಗೆ ಸಮರ್ಪಿತವಾದದ್ದು, ತಂದೆ ತಾಯಿಗಳಿಗೆ ಸಮರ್ಪಿತವಾದ, ತೆಗೆದುಕೊಂಡು ಬಿಡಿ. ₹1,00,000 ನಾನು ಗಳಿಸಿದೆ, ನಮ್ಮ ಅಪ್ಪನ ಕೈಯಾಗ ಕೊಟ್ಟು ಬಿಟ್ಟೆ. ಅದರಿಂದ ನನಗೇನು ಲಾಭ? ನನಗೇನು ಲಾಭ ಅಂತಂದ್ರೆ ಪಾನಿಪುರಿ ತಿನ್ನೋದು ಉಳಿತಲ್ಲ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋಗೋದು ಉಳಿತಲ್ಲ, ವಿನಾಕಾರಣ ಅಲ್ಲ. ಅಲ್ಲಿ ಹೋದ್ರೆ ₹5,000 ₹10,000 ಝಟ್ ಅಂತ ಖಾಲಿ ಆಗಿಬಿಡ್ತು. ಅಂದಮೇಲೆ 25ನೇ ತಾರೀಕು ಬರೋದ್ರೊಳಗೆ ನನ್ನ ಅಕೌಂಟ್ ಏನಾಯ್ತು, 1,50,000 ಲಕ್ಷನೂ ಖಾಲಿ ಆಯ್ತು. ಅಂದಮೇಲೆ ನಾನು ಯಾರಿಗೆ ದಕ್ಷಿಣ ಕೊಡ್ಲಿ, ಏನ್ ಪೂಜೆ ಮಾಡ್ಲಿ, ಯಾರಿಗನ್ನ ದಾನ ಮಾಡ್ಲಿ ನಾನು? ಹೀಗಾಗಿ ನಮ್ಮ ಪುಣ್ಯನೂ ಕಳ್ಕೊಳ್ತಾ ಬರ್ತಾ ಇದ್ದೇವೆ, ನಮ್ಮ ಬ್ಯಾಲೆನ್ಸು ಕಡಿಮೆ ಆಗ್ತಾ ಬರ್ತಾ ಇದೆ. ಇನ್ನೇನು ಮಾಡಿದ್ರು ಸತ್ಯಾದಿರಾಜ ತೀರ್ಥ? ಎಲ್ಲ ಅವ್ರ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಆದರ್ಶ ಕೊಟ್ಟಿದ್ದಾರೆ. ತಾವು ಹೋದಲ್ಲೆಲ್ಲ ತಮ್ಮ ಪಾಂಡಿತ್ಯ ಅನೇಕರಿಗೆ ಸಂತಾನವನ್ನು ಅನುಗ್ರಹ ಮಾಡಿದರು. ಅನೇಕ ರಾಜರುಗಳು ರಾಜ್ಯವನ್ನು ಕಳೆದುಕೊಂಡ ರಾಜರುಗಳಿಗೆಲ್ಲ ಸತ್ಯಾದಿರಾಜ ತೀರ್ಥರ ಅನುಗ್ರಹದಿಂದ ರಾಜ್ಯ ದೊರಕಿ ಬಂತು. ಅಂದಮೇಲೆ ಅವರೆಲ್ಲ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಕಾಲಿ ತಂದು ಸುರಿದ್ರು ಸತ್ಯಾದಿರಾಜರಿಗೆ. ಅದನ್ನೆಲ್ಲ ಏನ್ ಮಾಡ್ಬೇಕು ಸತ್ಯಾದಿರಾಜರು? ದೊಡ್ಡ ಸಿಂಹಾಸನದ ಮೇಲೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರನ್ನು ಕೂಡಿಸಿ ಅವ್ರ ಮೇಲೆ ವೈಭವದಿಂದ ಅಭಿಷೇಕವನ್ನು ಮಾಡಿ, ಸ್ವಾಮಿ ಇದು ನಿಮ್ಮದು, ನೀವು ಸ್ವೀಕಾರವನ್ನು ಮಾಡಿ ಅಂತ ಕೊಟ್ಟು ಹಾಕಿಬಿಟ್ರವ್ರು. ಅಂದರೆ ಗಳಿಸಿದ ಜಯಪತ್ರವನ್ನು ಗುರುಗಳಿಗೆ ಸಮರ್ಪಣೆ ಮಾಡಿದರು, ಲೌಕಿಕವಾಗಿ ಬಂದ ಮುತ್ತು, ರತ್ನ, ಒಡವೆ, ಐಶ್ವರ್ಯಗಳನ್ನು ಗುರುಗಳಿಗೆ ಸಮರ್ಪಣೆ ಮಾಡಿದರು. ತಾವು ಸಾಧನೆ ಮಾಡಿದ ಭಗವಂತನ ಪೂಜಾ, ಅನುಷ್ಠಾನ, ಚಿಂತನ, ಅನುಸಂಧಾನ, ಪಾಠ ಪ್ರವಚನ, ವಾದಿ ದಿಗ್ವಿಜಯ ಮೊದಲಾಗಿ ಏನು ರಾಶಿ ಪುಣ್ಯವನ್ನು ಸಂಪಾದನೆ ಮಾಡಿದರು, ಆ ಪುಣ್ಯವನ್ನೂ ಕೂಡ ಏನ್ ಮಾಡಿದ್ರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ಗಟ್ಟಿಮುಟ್ಟಾಗಿ ಸಮರ್ಪಣೆ ಮಾಡಿಬಿಟ್ರು. ಸ್ವಾಮಿ ನನ್ನದು ಅಂತ ಅನ್ನೋದು ಏನಾದ್ರೂ ಇದ್ದರೆ ಅದು ನಿಮ್ಮ ಶಿಷ್ಯ ಅನ್ನೋದೊಂದು ಇರಲಿ, ಇನ್ನು ಉಳಿದಿದ್ದೆಲ್ಲವೂ ಕೂಡ ನಿಮ್ಮದೇ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣೆ. ಯಾಕೆ ಪುಣ್ಯ ಮೊದಲಾದದ್ದನ್ನು ಗುರು ಹಿರಿಯರಿಗೆ ಸಮರ್ಪಣೆಯನ್ನು ಮಾಡಬೇಕು? ಇಲ್ಲಿ ಸ್ವಲ್ಪ ಸಣ್ಣ ಸ್ವಾರ್ಥ ಇಟ್ಕೊಳ್ಳೋಣ ನಾವು. ಯಾಕೆ ಸ್ವಾರ್ಥ ಇಲ್ಲದೆ ನಾವೇನು ನಡೆಯೋದಿಲ್ಲ. ಈಗ ನಾನೇನೋ ಒಂದು ಮನೆ ಕಟ್ಟಿದೆ, ನಾನೇನೋ ಒಂದು ಫಾರ್ಮ್ ಹೌಸ್ ಮಾಡಿದ್ದೆ, ಒಂದೇನೋ ಅಚೀವ್ಮೆಂಟ್ ಮಾಡಿದೆ, ಬಂದು ಜನ ಹೇಳ್ತಾರೆ ಭಾರಿ ಮಾಡಿದ್ರಿ ವೈಭವ್, ಭಾರಿ ಆಯ್ತು ಅಂತ ಹೇಳ್ತಾರೆ. ಆಗ ನಮ್ಮ ರಿಯಾಕ್ಷನ್ ಏನಿರುತ್ತೆ, ನಮ್ಮ ಉತ್ತರ ಏನಿರುತ್ತೆ? ಹೇಳ್ರಿ, ನಮ್ದೇನಿಲ್ಲ, ಎಲ್ಲ ನಮ್ಮ ಹಿರಿಯರ ಪುಣ್ಯ, ರೈಟ್? ನಮ್ಮ ಹಿರಿಯರು ಮಾಡಿದ್ದು ನಾವು ತಿಂದು ತೇಗಿ ಬಿಟ್ಟೆವು. ನನ್ನ ಮೊಮ್ಮಗೆ ಏನು ಮಾಡ್ಬೇಕೀಗ? ನಾವೇನ್ ಮಾಡ್ಲಿಕ್ಕತ್ತೀವಿ? ನಾವು ಮಾಡಿದ್ದು ನಮ್ಮ ಮೊಮ್ಮಗನಿಗೆ, ರೈಟು? ನಾವೇನ್ ಮಾಡ್ಲಿಕ್ಕತ್ತೀವಿ ಈಗ? ನಾವೇನ್ ಮಾಡ್ಲಿಕ್ಕತ್ತೀವಿ? ಏನ್ ಪುಣ್ಯ ಮಾಡಿದ್ದೇವೆ, ಏನ್ ಸಾಧನೆ ಮಾಡಿದ್ದೇವೆ, ಏನ್ ನಾವು ರಾಶಿ ಪುಣ್ಯವನ್ನು ಮಾಡಿ ಡೆಪಾಸಿಟ್ ಮಾಡಿದ್ದೇವೆ, ಅದು ಎಲ್ಲಿ ಡೆಪಾಸಿಟ್ ಮಾಡಬೇಕು? ಗುರುಗಳಲ್ಲೇ ಡೆಪಾಸಿಟ್ ಮಾಡಬೇಕು. ಯಾಕೆ ಡೆಪಾಸಿಟ್ ಮಾಡಬೇಕು? ಅದು 8 ಪಟ್ಟಾಗಿ ನಮಗೆ ಫಲ ಸಿಗತ್ತೆ. ಎಷ್ಟು ವಿಚಿತ್ರ ಅಂತಂದ್ರೆ ಬ್ಯಾಂಕು ಕೊಡುವುದಿಲ್ಲ. ಒಂದು ನಮಸ್ಕಾರವನ್ನು ನಾನು ಈ ಬಾರಿ ಸಮರ್ಪಣೆ ಮಾಡಿದರೆ ನನಗೆ ಇಷ್ಟು ಪುಣ್ಯ ಬಂತು. ಸಕೃತ್ ಸಮರ್ಪಣಾದೇವ ಕ್ಷಣಂತ ಫಲದು ಹರಿ. ಒಂದು ಬಾರಿ ಒಂದು ಕರ್ಮವನ್ನು ಸಮರ್ಪಣೆ ಮಾಡಿದರೆ ಅನಂತ ಫಲ. ಅದೇ ಕರ್ಮವನ್ನು 2ನೇ ಬಾರಿ ಸಮರ್ಪಣೆ ಮಾಡಿದರೆ ಮತ್ತೆ ಅನಂತ ಫಲ. ಬೇರೆ ಕರ್ಮ ಅಲ್ಲ. ಮಾಡಿದ್ದನ್ನೇ 3ನೇ ಬಾರಿ ಸಮರ್ಪಣೆ ಮಾಡಲಿ, ಮಾಡಿದ್ದನ್ನೇ 100ನೇ ಬಾರಿ ಸಮರ್ಪಣೆ ಮಾಡಿದ್ರು ನಮಗೆ ಅಷ್ಟು ಫಲವಿದೆ. ಅಂದ ಮೇಲೆ ನಾವು ಗಳಿಸಿದ್ದೇ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಪುಣ್ಯ ನಾವು ಮಾಡಿಲ್ಲ. ಹಾಗಾದ್ರೆ ನಾವೇನು ಗುರು ಹಿರಿಯರಿಗೆ ಸಮರ್ಪಣೆ ಮಾಡ್ತೇವೆ? ಗುರು ಹಿರಿಯರೆಂಬ ಬ್ಯಾಂಕ್ನೊಳಗೆ ನಾವೇನೂ ಇಟ್ಟಿಲ್ಲ ಅಂತಾದ್ರೆ
ನನ್ನ ಮೊಮ್ಮಕ್ಕಳು ನನ್ನ ಮರಿ ಮಕ್ಕಳು ಏನು ಉಡ್ತಾರೆ? ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳವರೆಗೆ ಹೋಗೋದು ಬೇಕಾಗಿಲ್ಲ. ನಾವು ಗಳಿಸಿದ್ದ ಶುದ್ಧವಾದ ಹಾಲು ಹಣ್ಣು ಹಂಪಲವನ್ನು ಇವತ್ತಿನ ನಾವು ತಿಂತಾ ಇಲ್ಲ, ನಮ್ಮ ಮಕ್ಕಳು ತಿಂತಾ ಇಲ್ಲ. ಹೊರಗಿನಿಂದ ಝೊಮ್ಯಾಟೊ ಆರ್ಡರ್ ಮಾಡಿ ತಿಂತಾರೆ, ಹೊರಗಿನ ಪಾನಿಪುರಿ ತಿಂತಾರೆ, ಪಿಜ್ಜಾ ತಿಂತಾರೆ, ಇನ್ನೊಂದು ತಿಂತಾರೆ, ಬರ್ಗರ್ ತಿಂತಾರೆ, ಇನ್ನೊಂದು ತಿಂತಾರೆ ಹೊರತು ಮನೆಯ ಅನ್ನ ಅವರಿಗೆ ರುಚಿಸುವುದಿಲ್ಲ. ಅಂದ್ರೆ ಮನಿ ಅನ್ನವೂ ರುಚಿಸದೇ ಇರುವಷ್ಟು ನಾವು ಪಾಪವನ್ನು ಮಾಡಿ ಮಕ್ಕಳಿಗೆ ಬಿಟ್ಟುಕೊಟ್ಟು ಹೋಗ್ತಾ ಇದ್ದೇವೆ. ಇದು ಸತ್ಯಾದಿರಾಜ ತೀರ್ಥರ ಕೊಡುಗೆ ಸರ್ವಥಾ ಅಲ್ಲ. ಅವರ ಆದರ್ಶವೇನು ಅಂತಂದ್ರೆ, ನಾವು ಏನ್ ಮಾಡಿದ್ದೇವೆ ದೊಡ್ಡದಲ್ಲ, ನಾವು ಮಾಡಿದ್ದನ್ನು ಎಷ್ಟು ಬೆಳೆಸಿದ್ದೇವೆ ಬಹಳ ಮುಖ್ಯ. ಎಷ್ಟು ಬೆಳೆಸಿದ್ದನ್ನು ಎಷ್ಟು ನಾವು ನೆಕ್ಸ್ಟ್ ಜನರೇಷನ್ಗಾಗಿ ಉಳಿಸಿ ಹೋಗಿದ್ದೇವೆ, ಇದು ಬಹಳ ಮುಖ್ಯ. ಇದು ಸತ್ಯಾದಿರಾಜ ತೀರ್ಥರು ತಮ್ಮ ಪ್ರತಿಯೊಂದು ನಡವಳಿಕೆಯಿಂದಲೂ ನಮಗೆ ಕೊಡುವ ಆದರ್ಶವಾಗಿದೆ. ಅಂದರೆ ಮಾಂಸದ ನೈವೇದ್ಯವನ್ನು ಹಣ್ಣು ಹಂಪಲು ಮಾಡಿ ನಮಗೆ ಆದರ್ಶವನ್ನು ಕೊಟ್ಟರು, ಅನ್ನ ಶುದ್ಧಿ ಆಗಲಿಕ್ಕೆ ಸಾಧ್ಯವಿದೆ ಅಂತ. ತಾವು ತಮ್ಮ ವಿದ್ವತ್ತು, ತಮ್ಮ ಪಾಂಡಿತ್ಯ, ತಮ್ಮ ಪರಾಕ್ರಮ, ತಮ್ಮ ಪರಿಶ್ರಮ, ತಮ್ಮ ರಕ್ತವನ್ನು ಸುಟ್ಟು ಹಾಕಿ ಜಯಪತ್ರವನ್ನು ಸಂಪಾದನೆಯನ್ನು ಮಾಡಿದ್ದು ಕೂಡ ಗುರುಗಳಿಗೆ ಸಮರ್ಪಣೆ ಮಾಡಿದ್ರು, ಇದು ನಂದಲ್ಲ ಅಂತ. ಇನ್ನು ಮೂರನೇದ್ದು, ತಮ್ಮ ಸಾಧನ ಜೀವನದೊಳಗೆ ಏನು ರಾಶಿ ರಾಶಿ ಪುಣ್ಯವನ್ನು ಸಂಪಾದನೆ ಮಾಡಿದರು, ಆ ಪುಣ್ಯವನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿ ಹಾಕಿದರು. ಯಾಕೆ? ಮುಂದಿನ ಜನರೇಷನ್ಗೆ ಇದು ಗಟ್ಟಿಯಾಗಿ ಉಳಿಯಲಿ ಅನ್ನೋ ಕಾರಣಕ್ಕಾಗಿ. ನಾಲ್ಕನೆಯದ್ದು, ತಾವು ತಮ್ಮ ಪ್ರಚಂಡವಾದ ಪ್ರತಿಭೆಯಿಂದ ಸಂಪಾದನೆ ಮಾಡಿದ ಮುತ್ತು ರತ್ನ ಬಂಗಾರ ವಜ್ರ ವೈಡೂರ್ಯಗಳನ್ನೂ ಕೂಡ ಸತ್ಯಾಭಿನವ ತೀರ್ಥರಿಗೆ ಏನಂತಾರೆ ಸಮರ್ಪಣೆಯನ್ನು ಮಾಡಿ ಹಾಕಿದರು. ಇದು ಯಾಕೆ ಅಂತಂದರೆ, ಈ ಪದಾರ್ಥಗಳು ಶುದ್ಧವಾಗಿರಬೇಕು. ತಲೆ ಕೆಡುವುದು ಹಣದಿಂದ ತಲೆ ಕೆಡತ್ತೆ, ತಲೆ ಕೆಡುವುದು ಅನ್ನದಿಂದ ತಲೆ ಕೆಡತ್ತೆ, ತಲೆ ಕೆಡುವುದು ಮನಸ್ಸಿನಿಂದ ತಲೆ ಕೆಡತ್ತೆ, ಪಾಪಗಳಿಂದ ತಲೆ ಕೆಡತ್ತೆ. ಈ ಮೂರರಿಂದಲೂ ನಮ್ಮನ್ನು, ನಮ್ಮ ಮನೆಯನ್ನು, ನಮ್ಮ ಮನೆತನವನ್ನು ನಾವು ಸರಿಯಾಗಿ ನೋಡಿಕೊಳ್ಳಬೇಕು ಎನ್ನುವ ದೊಡ್ಡ ಹೊಣೆಗಾರಿಕೆಯನ್ನು ಕೊಟ್ಟವರು ಯಾರು? ಸತ್ಯಾದಿರಾಜ ತೀರ್ಥ ಶ್ರೀಪಾದಂಗಳು. ಅವರ ಮಹಿಮೆ ತುಂಬ ಇದೆ, ಬಹಳಷ್ಟು ಇದೆ. ಅವರ ಶ್ಲೋಕದಲ್ಲಿ ಹೇಳ್ತಾರೆ, ಚರ್ಮ ಶ್ಲೋಕದಲ್ಲಿ ಹೇಳ್ತಾರೆ, ರಾಜ್ಯ ಪುತ್ರ ಫಲಾದಿದ. ಯಾರಿಗೆ ರಾಜ್ಯ ಬೇಕು ಅವರಿಗೆ ರಾಜ್ಯ ಸಿಗತ್ತೆ, ಯಾವರಿಗೆ ಉತ್ತಮ ಸಂತಾನ ಬೇಕು ಅವರಿಗೆ ಸಂತಾನ ಸಿಗತ್ತೆ. ಸತ್ಯಾದಿರಾಜರನ್ನು ನಾವು ಬೈಪಾಸ್ ಮಾಡಿ ನಾವು ಸಮೃದ್ಧವಾದ ಐಶ್ವರ್ಯವನ್ನು ಗಳಿಸಿದ್ದೇವೆ. ಅವರ ಅನುಗ್ರಹವಿಲ್ಲದೆ ನಮಗೆ ಸಂತಾನವಾಗಿ ಬಿಟ್ಟಿದೆ, ಮತ್ತೆ ಇನ್ಯಾಕೆ ಅವರ ಅನುಗ್ರಹ ಬೇಕು ಅಂತಂದ್ರೆ, ನಮಗೆ ಬಂದ ಐಶ್ವರ್ಯ ಎಷ್ಟು ಶುದ್ಧವಾಗಿದೆ. ಕಂಸನಿಗೂ ಬಂತು ಐಶ್ವರ್ಯ, ರಾವಣನಿಗೂ ಬಂತು ಐಶ್ವರ್ಯ, ದುರ್ಯೋಧನನಿಗೂ ಬಂತು ಐಶ್ವರ್ಯ, ದುರ್ಯೋಧನನಿಗೂ ಮಕ್ಕಳಾದರು, ಕಂಸನಿಗೂ ಮಕ್ಕಳಾದರು. ಆದರೆ ಅವು ಎಷ್ಟು ಸನ್ಮಾರ್ಗದಲ್ಲಿ ಇದ್ದರು. ಇದು ಬಹಳ ಮುಖ್ಯ, ಇದು ಬಹಳ ಮುಖ್ಯ. ಹಾಗಾಗಿ ನನಗೆ ಮಕ್ಕಳಾಗಿದ್ದಾರೆ ಬಹಳ ದೊಡ್ಡದಲ್ಲ, ನಾನು ಶ್ರೀಮಂತನಾಗಿದ್ದೇನೆ ಬಹಳ ದೊಡ್ಡದಲ್ಲ, ನಾನು ಇಂಥ ಕುಲದೊಳಗೆ ಹುಟ್ಟಿ ಬಂದಿದ್ದೇನೆ, ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ಲೆಕ್ಕಕ್ಕೆ ಬರುವುದು ನನ್ನ ಹಣ ಎಷ್ಟು ದಾನಕ್ಕೆ ಉಪಯೋಗವಾಗ್ತಾ ಇದೆ, ಪರೋಪಕಾರಕ್ಕೆ ಉಪಯೋಗವಾಗ್ತಾ ಇದೆ, ನನ್ನ ಮಕ್ಕಳು ಎಷ್ಟು ಸದಾಚಾರ ನಿಷ್ಠರಾಗಿದ್ದಾರೆ, ಎಷ್ಟು ಸದ್ಧರ್ಮ ನಿರತರಾಗಿದ್ದಾರೆ. ಇದು ಬಹಳ ಮುಖ್ಯ. ಈ ಕ್ವಾಂಟಿಟಿ ಎಂದಿಗೂ ಬಹಳ ಮುಖ್ಯವಲ್ಲ, ಬಹಳ ಮುಖ್ಯವಾದದ್ದು ಕ್ವಾಲಿಟಿ. ಈ ಕ್ವಾಲಿಟೇಟಿವ್ ಬರುವುದು ಏನಿದೆ, ಇದು ಸತ್ಯಾದಿರಾಜ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದಲೇನೆ. ಅರ್ಥಾತ್ ಬೇರೆ ಗುರುಗಳ ಅನುಗ್ರಹದಿಂದ ಅಂತಲ್ಲ, ಬೇರೆ ಎಲ್ಲ ಗುರುಗಳ ಅನುಗ್ರಹ, ಹಿರಿಯರ ಅನುಗ್ರಹ, ಪುಣ್ಯದಿಂದಲೇ ಬರುವಂತಹದ್ದು. ಅದನ್ನು ಬೈಪಾಸ್ ಮಾಡಿ ಬೇರೆ ಯಾವುದರಿಂದ ಪಡೆದರೂ ಕೂಡ ಅದು ನಮ್ಮ ಜೀವನಕ್ಕೆ ಸಾರ್ಥಕವಾಗುವುದಿಲ್ಲ. ಮುಂದೆ ಹೇಳ್ತಾರೆ, ವಿದ್ಯಾ ಸಂತತಿ ವರ್ಧಕ. ಸತ್ಯಾದಿರಾಜ ತೀರ್ಥ ಶ್ರೀಪಾದಂಗಳವರು ಏನು ಪಡೆದುಕೊಂಡಿದ್ದಾನೆ
ಅದನ್ನು ಬೆಳೆಸುವವರು ಸತ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು, ಕೊಡುವವರು ಸತ್ಯಾಧಿರಾಜ ತೀರ್ಥ ಅಂದ್ರೆ ಪಡೆಯುವುದು ಸತ್ಯಾಧಿರಾಜರ ಅನುಗ್ರಹದಿಂದ, ವರ್ಧಕ ಬೆಳೆಸುವುದು ಸತ್ಯಾಧಿರಾಜ ತೀರ್ಥರ ಅನುಗ್ರಹದಿಂದಲೇನೆ. ಎಷ್ಟು ಬೆಳೆಸುವುದು? ನಾನು ಮೊದಲಿಗೆ ಹೇಳಿದ್ದಲ್ಲ, 10 ಗಾಯತ್ರಿ ಜಪ ನಮ್ಮಪ್ಪ ಬಹಳ ಅನುಗ್ರಹವನ್ನು ಮಾಡಿ, ಬಹಳ ಕಷ್ಟಪಟ್ಟು, ಬಹಳ ಪರಿಶ್ರಮದಿಂದ ಆಗಿನ ಕಾಲದೊಳಗೆ ಒಂದೊಂದು ಅಕ್ಕಿಗೂ ಕೂಡ ಲೆಕ್ಕ ಇಟ್ಟು 8ನೇ ವರ್ಷಕ್ಕೆ 10 ಗಾಯತ್ರಿ ಜಪ ಮಾಡುವ ಅಧಿಕಾರವನ್ನು ನನಗೆ ಕೊಟ್ಟರು. ನನ್ನ 60ನೇ ವರ್ಷಕ್ಕೂ ನಾನು 10 ಗಾಯತ್ರಿ ಜಪ ಮಾಡ್ತೀನಿ ಅಂದ್ರೆ ಯಾರು ಬಿಟ್ಟಾರೆ ಅವ್ರ ಲೆಕ್ಕಕ್ಕೆ ಬರೋದಿಲ್ಲ. ಇದ್ರೊಳಗೆ ಯಾರು ಮಾಡುವುದೇ ಇಲ್ಲ, ಸಂಧ್ಯಾವಂದನೆ ಮಾಡುವುದಿಲ್ಲ, ಗಾಯತ್ರಿ ಜಪನೆ ಮಾಡುವುದಿಲ್ಲ, ಅವ್ರನ್ನ ನಾವು ಇದ್ರೊಳಗೆ ಏನಂತಾರೆ ಲೆಕ್ಕಕ್ಕೆ ತೆಗೆದುಕೊಳ್ಳೋದು ಬೇಡ. 10 ಗಾಯತ್ರಿ ಜಪ ಮಾಡ್ತಾ ಇದ್ದರೆ ಹೇಳಿದ್ದಾರೆ, ಫಸ್ಟ್ ಸ್ಯಾಲ್ರಿ 100, ಲಾಸ್ಟ್ ಸ್ಯಾಲ್ರಿ 100 ಇತ್ತಂದ್ರೆ ಮಂದಿ ಹೇಗೆ ಶೇಮ್ ಅಂತಾರೆ, ಹಾಗೆ ಸತ್ಯಾಧಿರಾಜರಿಂದ ಆರಂಭ ಮಾಡಿಕೊಂಡು ಶ್ರೀಮಠ್ ಟೀಕಾಕೃತ್ಪಾದರು ಬ್ರಹ್ಮದೇವರವರೆಗೆ ಎಲ್ಲರೂ ಶೇಮ್ ಅಂತಾರೆ. ಇವರು ಇಷ್ಟು ಕಷ್ಟಪಟ್ಟು 8ನೇ ವರ್ಷಕ್ಕೆ 10 ಗಾಯತ್ರಿ ಜಪ ಕೊಟ್ಟ ಈ ಪುಣ್ಯಾತ್ಮನಿಗೆ ಇವ್ರು ನೋಡಿದ್ರೆ ತನ್ನ ಕೊನೆಯ ಉಸಿರಿರುವವರೆಗೂ 10 ಗಾಯತ್ರಿ ಜಪ ಮಾಡ್ತಾರೆ ಅಂತಂದ್ರೆ ಇವ್ರೇನು ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಇದ್ದಾನೆ. ಅದು 100 ಗಾಯತ್ರಿ ಜಪ ಮಾಡದೇ ಇರುವುದಕ್ಕೆ ಆಗದೇ ಇರುವಷ್ಟು ಸಮಯವಿಲ್ವಾ ಈಗಿನ ಹುಡುಗರಿಗೆ? ಸಮಯ ಇದೆ. ಆದರೆ ಗಾಯತ್ರಿ ಜಪದೊಳಗೆ, ಸಾಧನೆಯೊಳಗೆ ಎಷ್ಟು ವಿಚಿತ್ರ ಅಂದ್ರೆ, ಅಪ್ಡೇಟ್ ವರ್ಷನ್ ಆಗದೇ ಇರುವ ಮೊಬೈಲ್ ನಾವು ಬಳಸುವುದಿಲ್ಲ. ಬಳಸ್ತೀವಿ ಯಾರಾದರೂ? ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಾರ ಯಾರಾದ್ರೂ ನಾನು ಇಟ್ಕೊಂಡಿನಿ ಅಂತ ಹೇಳಬೇಕು. ಅವರು ಅಪ್ಡೇಟ್ ಆಗ್ಯಾರ. ಯಾಕೆ? ಲ್ಯಾಂಡ್ಲೈನ್ ಬಿಟ್ಟು ಕೀಪ್ಯಾಡಿಗೆ ಬಂದಾರ. ಅಪ್ಡೇಟ್ ಆಗೋದಕ್ಕೆ ಅಲ್ಲ. ಅಂದಮೇಲೆ ಮೊಬೈಲ್ ಅಪ್ಡೇಟ್ ಆಗಲಿಕ್ಕೆ ಸಾಧ್ಯವಿದೆ. ನನ್ನನ್ನು ನಾನು ಯಾಕೆ ಅಪ್ಡೇಟ್ ಮಾಡಿಕೊಡ್ತಿಲ್ಲ? ಇದು ಸತ್ಯಾಧಿರಾಜ ತೀರ್ಥರಿಗೆ ಇವತ್ತು ಕೇಳಬೇಕಾಗಿದೆ. ನನ್ನ ತಲೆಯೊಳಗೂ ನಾನು ಅಪ್ಡೇಟ್ ಆಗಬೇಕು ಎನ್ನುವ ಬುದ್ಧಿ ಕೊಡಿ, ಕೌಶಲ ಕೊಡಿ. ಆಗೇನಾಗತ್ತೆ ಅಂತಂದ್ರೆ, ಆ ಅಪ್ಡೇಟ್ ಆಗುವಂತ ಕೌಶಲ ಯಾವಾಗ ಬರುತ್ತೆ ನೋಡಿ, ಆಗ ಬೆಳೆದ ವಸ್ತುವನ್ನು ಉಳಿಸಿಕೊಳ್ತಾನೆ. ಬೆಳೆದ ವಸ್ತುವನ್ನು ಉಳಿಸಿಕೊಳ್ತಾನೆ. ಹಾಗಾದ್ರೆ ಯಾರು ಎಲ್ಲಿ ಹೇಳಿದ್ರು ಅಂತಂದ್ರೆ, ಸತ್ಯಾಧಿರಾಜು ಅವತ್ತು ಅಂತಂದ್ರೆ ರಕ್ಷಣೆ ಮಾಡಲಿ, ಅಂದರೆ ಬೆಳೆದ ವಸ್ತುಗಳು ನಮ್ಮಲ್ಲಿ ಉಳಿಯಲಿ, ಅವು ಹಾಳಾಗದೇ ಇರುವ ಹಾಗೆ ರಕ್ಷಣೆ ಮಾಡಲಿ. ಅಂದ್ರೆ ಸತ್ಯಾಧಿರಾಜ ತೀರ್ಥರು ಏನ್ ಮಾಡಿದ್ರು? ಈಗ ಊರು ಕೊಟ್ರು. ರಾಜ್ಯಪುತ್ರ ಫಲಾತೀತ ಅಂತ ಹೇಳುವುದರಿಂದ ಇಲ್ಲದೇ ಇರುವ ವಸ್ತುವನ್ನು ಕೊಟ್ಟರು. ರಾಜ್ಯಪುತ್ರ ಆದಿ ಅಂದ್ರೆ ಎಲ್ಲ, ಉಳಿದದ್ದೆಲ್ಲ. ಅಂದ್ರೆ ನಾವು ಏನೆಲ್ಲ ಪಡಿತೇವೆ, ಪಡೆಯುವುದು ಯಾರಿಂದ? ಸತ್ಯಾಧಿರಾಜರಿಂದ. ಒಂದು ಪಡೆದ ವಸ್ತು ಏನಂತಾರೆ? ವಿದ್ಯಾ ಸಂತತಿ ವರ್ಧಕ. ಪಡೆದ ವಿದ್ಯೆ, ಪಡೆದ ಸಂತಾನ, ಇವು ಎಲ್ಲ ಕ್ವಾಲಿಟೇಟಿವ್ ಆಗಿ ಸಮೃದ್ಧವಾಗಿ ಬೆಳೆಯುವುದು ಯಾರಿಂದ? ಸತ್ಯಾಧಿರಾಜ ತೀರ್ಥರ ಅನುಗ್ರಹದಿಂದ. ಸತ್ಯಾಧಿರಾಜೋ ಆವತ್ತು ಪಡೆದ ಬೆಳೆಸಿದ ವಸ್ತುವನ್ನು ಉಳಿಸುವುದು ಅವರ ಅನುಗ್ರಹದಿಂದಲೇ. ಇದು ಅವರ ಚರಮ ಶ್ಲೋಕದೊಳಗೆ ತಿಳಿಸಿಕೊಡ್ತಾರೆ. ಬಹಳ ಅದ್ಭುತವಾದದ್ದು. 12:30ಗೆ ಊಟ ಕೂಡಿಸ್ತೀನಿ ಅಂತ ಹೇಳಿದ್ದಾರೆ. ಅದರಿಂದಾಗಿ ಇನ್ನು 5 ನಿಮಿಷದೊಳಗೆ ಅಲ್ಲಿ ಹಸ್ತೋದಕ ಆಗಿದೆ, ನೈವೇದ್ಯಕ್ಕೆ ತಯಾರಾಗಿದ್ದಾರೆ. ಆದ್ದರಿಂದಾಗಿ ಇನ್ನು 5 ನಿಮಿಷದೊಳಗೆ ಇದನ್ನು ಮುಗಿಸ್ತೇನೆ. ಮುಂದೆ ಊಟಕ್ಕೆ ಯಾವ ಕಾರಣಕ್ಕೂ ತಡ ಮಾಡುವುದು ಬೇಡ. ಅತ್ಯಂತ ಶೀಘ್ರದೊಳಗೆ ಊಟಕ್ಕೆ ಕೂಡೋಣ. ಮುಂದೆ ಆಗಬೇಕಾದ 100 ಕೆಲಸಗಳಾಗತ್ತೆ. ಊಟ 4 ಗಂಟೆಗೆ ಆಯ್ತು ಅಂದರೆ ಮಲಗೋದೇ ಕೆಲಸವಾಗತ್ತೆ. ಆಗ ಬೇಡ ಅಂತ ತಿಳಿಸ್ತಾ ಅವರ ಸ್ತೋತ್ರದೊಳಗೆ ಎಷ್ಟು ಗುಣವಂತರಾಗಿದ್ದರು ಎನ್ನುವುದನ್ನು ಹೇಳ್ತಾರೆ. ದಯಾನಿಧಿಂ. ಸತ್ಯಾಧಿರಾಜ ತೀರ್ಥರು ಏನಾಗಿದ್ದರು? ದಯಾನಿಧಿಗಳಾಗಿದ್ದರು. ಸತ್ಯಾಧಿರಾಜ ತೀರ್ಥರು ಏನಾಗಿದ್ದರು? ದಾನನಿಧಿಗಳು ಆಗಿದ್ದರು. ಸತ್ಯಾಧಿರಾಜರು ಇನ್ನೇನಾಗಿದ್ದರು? ತಪೋನಿಧಿಗಳಾಗಿದ್ದರು. ವಿದ್ಯಾನಿಧಿಂ, ವೀರ್ಯನಿಧಿಂ, ಯಶೋನಿಧಿಂ, ತೇಜೋನಿಧಿಂ, ಜ್ಞಾನನಿಧಿಂ, ಕ್ಷಮಾನಿಧಿಂ ಇತ್ಯಾದಿ 100,000 ಸದ್ಗುಣಗಳು ಅವರಲ್ಲಿ ಸಣ್ಣ ಮಟ್ಟದೊಳಗಿರಲಿಲ್ಲ, ನಿಧಿಯಾಗಿ ಇದ್ದವು. ನಿಧಿ ಅಂದ್ರೆ ಮೈನ್ಸ್,
ಗಣಿ ಗಣಿ. ಹಾಗಾಗಿಯೇನೆ ಕೊನೆಯ ಒಂದು ಮಾತು ಹೇಳಬೇಕು ಅಂದ್ರೆ, ಇಲ್ಲಿ ಅನೇಕರು ಶ್ರಾದ್ದ ಮಾಡೋರು ಇದ್ದೀರಲ್ಲ, ಅಧಿಕಾರಿಗಳು ಬಹಳ ಜನ ಇದ್ದೀರಿ. ಪಕ್ಷ ಮಾಸದೊಳಗೆ ಚೀಟಿ ಒಯ್ತಿರೋ ಇಲ್ಲ? ಲಿಸ್ಟ್ ಯಾಕೆ ಒಯ್ತೀರ? ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ, ಅವ್ರ ಗೋತ್ರ ನಮ್ಗೆ ಗೊತ್ತಿಲ್ಲ. ಸತ್ಯಾಧಿರಾಜರು ಕಾಲವಾಗಿ ಎಷ್ಟು ವರ್ಷವಾಯಿತು? ಸತ್ಯಪೂರ್ಣನ ಕಾಲಕ್ಕೆ ಅಂದ್ರೆ ಹೆಚ್ಚು ಕಡಿಮೆ 250 ವರ್ಷಗಳಾಯಿತು. ರಾಯರ ತರುವಾಯ. ಸತ್ಯಪೂರ್ಣರಿಗಿಂತಲೂ ಮುಂಚೆ ವೃಂದಾವನ ಆಗಿದ್ದಾರೆ, ಸತ್ಯಾಗ್ರಹವರಿಗಿಂತಲೂ ಮುಂಚೆ ವೃಂದಾವನ ಅಂದ್ರೆ ಗುರುಗಳಿಗಿಂತಲೂ ಮುಂಚೆ ವೃಂದಾವನಸ್ಥರಾಗಿದ್ದರು. ಕನಿಷ್ಠ 250, 260, 300 ವರ್ಷದೊಳಗೆ. ಅಷ್ಟಿದ್ರು ಅವರ ಹೆಸರು ನೆನಪಾಗಿದೆ. ಗುಣವಂತರಾಗಿದ್ದರು, ಆದ್ದರಿಂದಾಗಿ ನೆನಪಿದೆ. ತೇಜೋನಿಧಿ, ದಯಾನಿಧಿ, ಕ್ಷಮಾನಿಧಿ, ಜ್ಞಾನನಿಧಿ ಏನೆಲ್ಲ ನಾವು ಕೇಳಿದ ತನಕ ಅಷ್ಟೆಲ್ಲ ಗುಣಗಳಿಂದ ಭೂಯಿಷ್ಠರಾಗಿದ್ದರು, ಗುಣವಂತರಾಗಿದ್ದರು. ಆದ್ದರಿಂದಾಗಲೇನೆ ರಾಯರ ಹೆಸರು ನೆನಪಿದೆ, ಸತ್ಯಾಧಿರಾಜರ ಹೆಸರು ನೆನಪಿದೆ, ಉಳಿದ ಜ್ಞಾನಿಗಳ ನೆನಪಿದೆ. ಆದ್ರೆ ನಮ್ಮ ಅಜ್ಜನ ಹೆಸರು ಯಾಕೆ ನೆನಪಿಲ್ಲ? ನೀವು ತಿಳ್ಕೊಳ್ಳಿ, ನಾನು ಬೈಯೋದಿಲ್ಲ, ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಇವತ್ತು ನಮ್ಮ ಅಜ್ಜನ ಹೆಸರು ನನಗೆ ನೆನಪಿಲ್ಲ, ಮುಂದೆ ನನ್ನ ಮಗನಿಗೆ ನನ್ನ ಹೆಸರು ನೆನಪಿರಂಗಿಲ್ಲ. ಅಜ್ಜ ಸ್ವಲ್ಪ ಡಿಸ್ಟೆನ್ಸ್ ಆಯ್ತು, ನಡು ಒಬ್ಬ ಅಪ್ಪ ಇದ್ದಾನೆ, ನನ್ನ ಮಗನಿಗೆ ನಡು ಯಾವ ಡಿಸ್ಟೆನ್ಸ್ ಇಲ್ಲ, ನಾನೇ ನೇರವಾಗಿರ್ತೇನೆ. ಅವನಿಗೆ ಸರ್ವಥಾ ನನ್ನ ಹೆಸರು ನೆನಪಾಗಂಗಿಲ್ಲ. ಯಾಕೆ? ಅವನ ಕೀರ್ತಿ, ಅವನ ಯಶಸ್ಸು ಯಾಕೆ ಇಷ್ಟರ ಮಟ್ಟಿಗೆ ಹಾಳಾಗತ್ತೆ? ಅವನು ಗುಣವಂತನಾಗದೇ ಇರುವುದರಿಂದ. ಸ್ವಾಮಿ ಸತ್ಯಾಧಿರಾಜ ತೀರ್ಥರೇ, ನೀವು ಸದ್ಗುಣಗಳ ಭೂಯಿಷ್ಠರಾಗಿದ್ದೀರಿ. ನಿಮ್ಮ ಆರಾಧನೆ ಮಾಡಿ ನಿಮ್ಮ ಹತ್ರ ಬಂದದ್ದಕ್ಕಾಗಿ ಇಡೀ ಚಿನ್ನದ ಗಣಿ ನನಗೆ ಕೊಡಬೇಕಾಗಿಲ್ಲ, ಇಡೀ ಜ್ಞಾನದ ಗಣಿ ನನಗೆ ಕೊಡಬೇಕಾಗಿಲ್ಲ, ಇಡೀ ತಪಸ್ಸಿನ ಗಣಿ ನನಗೆ ಕೊಡಬೇಕಾಗಿಲ್ಲ. ಅದರಾಗ ಸ್ವಲ್ಪ ಜ್ಞಾನ, ಸ್ವಲ್ಪ ವಿದ್ಯೆ, ಸ್ವಲ್ಪ ತಪಸ್ಸು, ಸ್ವಲ್ಪ ದಯ, ಸ್ವಲ್ಪ ಕ್ಷಮ, ಸ್ವಲ್ಪ ಪರೋಪಕಾರ ಇತ್ಯಾದಿ ಸದ್ಗುಣಗಳನ್ನು ನನಗೆ ಕೊಟ್ಟರೆ ಜಗತ್ತು ನನ್ನನ್ನು ಗುಣವಂತನನ್ನಾಗಿ ಗುರುತಿಸುತ್ತೆ. ನಾನು ಸಮಾಜಕ್ಕೆ ಸದ್ಗುಣವಂತನಾದ ಸಮಾಜವನ್ನು ನಾನು ಕೊಟ್ಟಂತೆ ಆಗತ್ತೆ. ಯಾಕೆ? ನಾನು ಮೊದಲಿಗೆ ಒಂದು ಮಾತು ಹೇಳಿದೆ, ಹಿರಿಯಣ್ಣನ ಚಾಳಿ ಮನಿ ಮಂದಿಗೆ ಹಿರಿಯಣ್ಣ 10 ರೂಪಾಯಿ ಕೊಡ್ತಿದ್ರೆ ಮೊಮ್ಮಗ ಕನಿಷ್ಠ 11 ರೂಪಾಯಿ ಕೊಡ್ತಾನೆ. ಹಿರಿಯಣ್ಣ ನಮಸ್ಕಾರ ಮಾಡಿದರೆ ಮೊಮ್ಮಗ ಮನೆಗೆ ಬಂದ ಹಿರಿಯರಿಗೆ ನಮಸ್ಕಾರ ಮಾಡ್ತಾನೆ. ಇವತ್ತು ಯಾರಾದರೂ ಮಕ್ಕಳು ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ? ಯಾಕೆ ಮಾಡುವುದಿಲ್ಲ? ಬ್ರಾಹ್ಮಣರಿಗೆ, ಅತಿಥಿಗಳಿಗೆ, ಅಭ್ಯಾಗತರಿಗೆ ಮನೆಗೆ ಕರೆಯಬೇಕು ಅಂತ ಯಾವುದಾದ್ರೂ ಮಕ್ಕಳಿಗೆ ಕಾನ್ಸೆಪ್ಟಿನೊಳಗ ಅದನ್ನ ಇಲ್ಲ. ಮನೆಯೊಳಗೆ ವರಮಹಾಲಕ್ಷ್ಮಿ ಪೂಜಾ, ಸಂಪತ್ ಶುಕ್ರವಾರ ಪೂಜಾ, ಈ ಮಂಗಳವಾರಗಳು ಏನು ಶ್ರಾವಣ ಮಾಸದ ಯಾವ ಮಂಗಳವಾರ ಅಂತಾರೆ, ಮಂಗಳ ಗೌರಿ ಪೂಜಾ ಯಾಕೆ ಮಾಡ್ತಾರ? ಮನೆಯೊಳಗ ಮಾಡ್ಕೋತ ಬಂದಾರ, ಇಷ್ಟು ಮಾಡ್ತಾರ. ಹಿರಿಯಣ್ಣನ ಚಾಳಿ ಮನೆ ಮಂದಿ ಬಂದದ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾವ ಅಂಶದೊಳಗೆ ಬರಬೇಕು ಆ ಅಂಶದೊಳಗೆ ಬಂದೇ ಬಂದದ. ಅಷ್ಟಾದ್ರೂ ನಡೆಯುವುದಿಲ್ಲ. ಮಕ್ಕಳು ಗುಣವಂತರಾಗಬೇಕು, ಮಕ್ಕಳು ಸಮೃದ್ಧರಾಗಬೇಕು. ಎಷ್ಟು ನಾವು ಏನಂತಾರೆ ಹಣ ಗಳಿಸಬೇಕು ಅಂತ ಅಪೇಕ್ಷೆ ಪಡ್ತೇವೆ, ಅಷ್ಟು ಗುಣವಂತ. ಸುಮ್ಮನೆ ವಿಚಾರ ಮಾಡೋಣ, ಇನ್ನೊಬ್ಬರ ಬೈಗಳ ಹರಟಿ ನಮ್ಮ ಬಾಯಿಯೊಳಗೆ ಎಷ್ಟು ಬರುತ್ತೆ ಅಷ್ಟು ಸದ್ಗುಣಗಳ ಹರಟಿಯೊಳಗೂ ಬರುವುದಿಲ್ಲ. ಸದ್ಗುಣಗಳು ಅಂದ್ರೆ ಅಷ್ಟು ವಾಕೌಟ್ ಮಾಡಿದ್ದೇವೆ ಗುಣಗಳಿಂದ ನಾವು, ಅಥವಾ ನಾವು ಗುಣಗಳನ್ನು ಅಷ್ಟು ಬಹಿಷ್ಕಾರ ಆಗಿದ್ದೇವೆ. ಅವನು ಎಷ್ಟು ದಾನ ಕೊಟ್ರಿ, ಅಚ್ಚಾರ ಕೈ ತೆಳಗೆ ಎಷ್ಟು ಬಂದ ನಿಮ್ಗೇನು ಗೊತ್ತು ಅಂತ. ಅವನಿಗೆ ಸಿಟ್ಟೇ ಬರುವುದಿಲ್ರಿ, ಎಷ್ಟು ಕ್ಷಮ ಮಾಡ್ತಾನೆ ಅಂತಂದ್ರೆ ಅವನು ಅತ್ಯಂತ ಹೇಳಿ ಆಗ್ಯಾನ, ಆದ್ರಿಂದ ಸಿಟ್ಟು ಮಾಡ್ಕೊಡೋದಿಲ್ಲ ಅಂತ. ಅಂದ್ರೆ ಅದರೊಳಗೆ ನಾವು ದೋಷಗಳನ್ನೇ ಹುಡುಕ್ತೇವೆ ಹೊರತು ಗುಣಗಳನ್ನು ಮೆಚ್ಚಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಮ್ಮಲ್ಲಿ ಗುಣಗಳು ಇಲ್ಲದೇ ಇರೋದರಿಂದಾಗಿ ಗುಣಗಳನ್ನು ಮೆಚ್ಚಲಿಕ್ಕೆ ಸಾಧ್ಯವಿಲ್ಲ. ಗುಣಗಳನ್ನೇ ಮೆಚ್ಚುವುದಿಲ್ಲ ಅಂದ ಮೇಲೆ ನಮ್ಮ ನೆಕ್ಸ್ಟ್ 4th ಜನರೇಷನ್ ಈಗೇನು ಜನ್ಜಿ
ಜಂಜಿ. ಅವ್ರು ಯಾರು ಗುಣವಂತಿಕೆಯೊಳಗೆ ತಮ್ಮನ್ನು ತಾವು ರೂಢಿಸಿಕೊಳ್ತಾ ಇಲ್ಲ. ನೇಪಾಳದಾಗಲಿ ಇನ್ನೊಂದು ಕಡೆಗಾಗಲಿ ಮುಗುದೊಂದು ಕಡೆಗಾಗಲಿ ನಮ್ಮ ಈ ಭಾರತದಲ್ಲಿ ಆಗಲಿ ದೆಹಲಿಯಲ್ಲಿ ಆಗಲಿ ಎಲ್ಲರೂ ಕ್ರೌರ್ಯದೊಳಗೆ ಪರ್ಯವಸಿತರಾಗ್ತಾ ಇದ್ದಾರೆ. ಅಂದಮೇಲೆ ಇದರಿಂದ ನಾವು ತಿಳಿದುಕೊಳ್ಳಬೇಕು, ನಮ್ಮ ನೆಕ್ಸ್ಟ್ ಜನರೇಷನ್ ನಾವು ಗುಣವಂತಿಕೆಯೊಳಗೆ ಬೆಳೆಸಬೇಕು ಅಥವಾ ಈ ತರಹದ ಕ್ರೌರ್ಯದೊಳಗೆ ಬೆಳೆಸಬೇಕು. ಈ ಹೊಣೆಗಾರಿಕೆ ಸತ್ಯಾಧಿರಾಜತೀರ್ಥ ಶ್ರೀಪಾದಂಗಳವರು ನನಗೂ ತಮಗೂ ಕೊಡ್ಲಿ. ನಮ್ಮೆಲ್ಲರಿಗೂ ಜವಾಬ್ದಾರಿಗಳು ಇದ್ದೇ ಇದೆ. ಎಂದಿಗೂ ನಾವು ಜವಾಬ್ದಾರಿಯಿಂದ ವಿಮುಖರಾಗಿಲ್ಲ. ಅವರನ್ನು ಸರಿಯಾದ ಮಾರ್ಗದಲ್ಲಿಯೇ ಇಡಬೇಕು ಅಂತೇಳಿ ನಮ್ಮ ಪರಿಶ್ರಮವಿರುತ್ತದೆ. ಆದರೆ ಸರಿಯಾದ ಮಾರ್ಗ ಯಾವುದು? ಅದು ಸತ್ಯಾಧಿರಾಜ ತೀರ್ಥರು ಶುದ್ಧವಾದ ಅನ್ನವನ್ನು, ಶುದ್ಧವಾದ ಗುಣಗಳನ್ನು ಕೊಡುವ ಮುಖಾಂತರ ನಮ್ಮಲ್ಲಿ ಪ್ರೇರೇಪಿಸಲಿ, ಪ್ರಬೋಧಿಸಲಿ. ನಾವು ಗುಣವಂತರಾಗೋಣ, ನಮ್ಮ ಮನೆ ಗುಣವಂತರನ್ನಾಗಿ ಮಾಡೋಣ, ನಮ್ಮ ಸಮಾಜ ಗುಣವಂತರಾಗಿ ಆಗಲಿ. ಅದರೊಳಗೆ ಮೊಟ್ಟ ಮೊದಲನೇದು ವಿನಯ. ಎದುರಿಗೆ ಬಂದ ವ್ಯಕ್ತಿಗೆ ನಮಸ್ಕಾರ ಮಾಡಿ. ಫಸ್ಟ್ ಕೆಲಸ. ನಮಸ್ಕಾರ ಮಾಡಿಸಿಕೊಂಡವನು ಎಂದಿಗೂ ಕೆಡಕು ಬಯಸುವುದಿಲ್ಲ. ಕನಿಷ್ಠ ಒಳ್ಳೇದಾಗಲಿ ಅಂತಾನೆ, ಮನಸ್ಸಿನೊಳಗಾದ್ರೂ ಒಳ್ಳೇದಾಗ್ಲಿಪ್ಪ ಅಂತ ಹರಿಸ್ತಾನೆ. ಅವನು ಎಂದಿಗೆ ಯಾಕೆ ನಮಸ್ಕಾರ ಮಾಡಲಿ ಅಂತೇಳಿ ಎದ್ದು ಹೋಗುವುದಿಲ್ಲ, ಜಾಡಿಸಿ ಒಗೆಯೋದಿಲ್ಲ. ಮೊಟ್ಟ ಮೊದಲಿಗೆ ನಮಗೆ ಒಳ್ಳೆಯದಾಗುವುದಕ್ಕೆ ಮೊಟ್ಟ ಮೊದಲನೇದು ಏನು ಅಂತಂದ್ರೆ ನಮಸ್ಕಾರ ಮಾಡೋದು. ನಾನು ಎಷ್ಟು ದೊಡ್ಡವರಾಗಿರ್ಲಿ, ನಾನು ಎಷ್ಟು ತತ್ವಜ್ಞಾನಿ ಆಗಿರ್ಲಿ, ನಾನು ಎಷ್ಟು ಶ್ರೀಮಂತನಾಗಿರ್ಲಿ, ಗುರುಗಳು, ಹಿರಿಯರು, ಬ್ರಾಹ್ಮಣರು, ಅತಿಥಿಗಳು, ಅಭ್ಯಾಗತರು ಬಂದಾಗ ಅವನು ತಲೆಬಾಗಲಿ. ಮಕ್ಕಳು ತಲೆಬಾಗುತ್ತಾರೆ. ಒಮ್ಮೆ ತಲೆಬಾಗುವುದು ಬಂತು ಅಂತಾದ್ರೆ, ಬ್ರಾಹ್ಮಣನಿಗೆ ತಲೆಬಾಗಿರೋದು ಕಲೆ ಬಂತು ಅಂದ್ರೆ ದೇವತೆಗಳಿಗೆ ತಲೆಬಾಗ್ತಾನೆ. ದೇವತೆಗಳಿಗೆ ತಲೆಬಾಗಿದ ಅಂತಾದ್ರೆ ದೇವರಿಗೆ ತಲೆಬಾಗ್ತಾನೆ. ದೇವರಿಗೆ ತಲೆಬಾಗಿದ ಅಂತಾದ್ರೆ ಅವನ ಸಮೃದ್ಧಿಗೆ ಕಡಿಮೆ ಅನ್ನೋದೇ ಇರೋದಿಲ್ಲ. ಯಾವುದೇ ಅರ್ಚಕ ನೋಡಿ 10 ರೂಪಾಯಿ ಇರುತ್ತೆ, ಅವನು ಸುಖವಾಗಿರ್ತಾನೆ. ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ ನೋಡಿ ಅವನು 3 ಲಕ್ಷ ಗಳಿಸ್ತಾನೆ, ಅವನಿಗೆ ಏನಂತಾರೆ ತಿಂಗಳ ಕೊನೆಗೆ ಅವನಿಗೆ ಏನು ಉಳಿಯೋದಿಲ್ಲ. ನಾನೇ ಹೇಳ್ತೇನೆ, ನನಗೆ ತಿಂಗಳಿಗೆ 5,000 ಬರುವುದಿಲ್ಲ, 2,000 ರೂಪಾಯಿ ನಾನು ಡೆಪಾಸಿಟ್ ಮಾಡ್ತೇನೆ. ನನ್ನ ಹತ್ರ ಬರುವ ಅನೇಕ ಯುವಕರು ಹೇಳ್ತಾರೆ, ನಾವು ಗಂಡ ಹೆಂಡತಿ ಇಬ್ರು ಕೂಡಿ 3 ಲಕ್ಷ ಗಳಿಸ್ತೇವೆ, ನಮ್ಗೆ 25ನೇ ತಾರೀಕಿಗೆ ಖಾಲಿ ಆಗುತ್ತೆ. ಯಾಕೆ? ನಮಗೆ ಕಂಡ ವಿಷಯಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ಅಪೇಕ್ಷೆ ಈಡೇರಿಸುವುದಕ್ಕಾಗಿ ಲೋನ್ ಕೊಡುವುದಕ್ಕೆ ಎಲ್ಲರೂ ತಯಾರು, ಎಲ್ಲರೂ ಸಿದ್ಧ. 100ಕ್ಕೆ 100ರಷ್ಟು ನಾವೆಲ್ಲರೂ ಸಾಲಗಾರರಾಗಿದ್ದೇವೆ. 100ಕ್ಕೆ 100ರಷ್ಟು ನಮ್ಮ ಲೈಫ್ ಮುಗಿಯುವವರೆಗೂ ಸಾಲ ತೀರಿಸೋದ್ರೊಳಗೆ ಲೈಫ್ ಹೋಗುತ್ತೆ. ಎತ್ತಿ ದಾನ ಕೊಡುವುದು ಯಾವಾಗ? ಸಾಲ ಮಾಡೋದು ಕಡಿಮೆ ಮಾಡೋಣ, ಹೆಚ್ಚು ದಾನ ಕೊಡೋಣ. ಅದರಿಂದ ನಮ್ಮನ್ನು ನನ್ನ ಮೊಮ್ಮಕ್ಕಳು ನೆನೆಸ್ತಾರೆ, ನಮ್ಮ ಹಿರಿಯರ ಪುಣ್ಯದಿಂದ ನಾನು ಸುಖವಾಗಿದ್ದೆ ಅಂತೆ. ಆ ತರಹದ ನೆನೆಸುವ ಕೌಶಲ ಸತ್ಯಾಧಿರಾಜತೀರ್ಥರು ನಮ್ಮೆಲ್ಲರಿಗೂ ವಿಶೇಷವಾಗಿ ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಶ್ಲೋಕವನ್ನು ಹೇಳಿ ಎಲ್ಲರೂ ಸತ್ಯಾಭಿನವ ಸಂಜಾತ ರಾಜ್ಯಪುತ್ರ ಫಲಾದಿದ ಸತ್ಯಾಧಿರಾಜೋ ಅವತು ಮಾಂ ವಿದ್ಯಾ ಸಂತತಿ ವರ್ಧಕ. ಈ ಸ್ತೋತ್ರವನ್ನು ಬಹಳ ಸುಂದರವಾದ ಸ್ತೋತ್ರವಿದೆ. ಇದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ. ಎಲ್ಲರೂ ತೆಗೆದುಕೊಂಡು ಹೋಗಿ ನಿತ್ಯದೊಳಗೂ ಒಂದು ಬಾರಿ ಪಾರಾಯಣವನ್ನು ಮಾಡಿ. ಸತ್ಯಾಧಿರಾಜರು ಕೊಡ್ತಾರೆ, ಕೊಟ್ಟದ್ದು ಬೆಳೆಸ್ತಾರೆ, ಬೆಳೆಸಿದ್ದು ಉಳಿಸ್ತಾರೆ, ನಮ್ಮ 100ನೇ ತಲೆಮಾರಿನವರೆಗೂ ಉಳಿಸ್ತಾರೆ. ಇದರೊಳಗೆ ಯಾವ ಸಂಶಯವೂ ಇಲ್ಲ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸಹೃದ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಶೇಷವಾದ ಕಾರ್ಯಕ್ರಮವನ್ನು 50-60 ವರ್ಷಗಳಿಂದ ನಮ್ಮ ನಡೆಶೇಷಿಯವರು ತಮ್ಮ ವಿಶೇಷವಾಗಿ ಅವರ ಕುಟುಂಬಕ್ಕೆ ಮಾಡಿದ ಸತ್ಯಾಧಿರಾಜರ ಅನುಗ್ರಹದ ಫಲದಿಂದ ಇಷ್ಟೆಲ್ಲ ತಾವು ಎಲ್ಲಿದ್ರು, ಯಾವ ಊರೊಳಗಿದ್ರು ಆರಾಧನೆ ತಪ್ಪಿಸಿಲ್ಲ. ಆ ಹಿರಿಯರ ಅನುಗ್ರಹದ ಬಲದಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಅನ್ನದಾನವನ್ನು ಮಾಡ್ತಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಕಾರ್ಯ. ಇದನ್ನ ನಾವೆಲ್ಲರೂ ನಮಗೆ ಸತ್ಯಾಧಿರಾಜರೇ ಎಲ್ಲರಿಗೂ ಅನುಗ್ರಹ ಮಾಡಬೇಕಂತೇನಿಲ್ಲ. ನಮಗೆ ರಾಯರ ಅನುಗ್ರಹ ಮಾಡಿದ್ದಾರೆ, ವಿಜಯದಾಸರ ಅನುಗ್ರಹ ಮಾಡಿದ್ದಾರೆ, ಪ್ರಾಣೇಶದಾಸರ ಅನುಗ್ರಹ ಮಾಡಿದ್ದಾರೆ, ಗೋಪಾಲದಾಸರ ಅನುಗ್ರಹ ಮಾಡಿದ್ದಾರೆ. ಯಾರೋ ಒಬ್ಬರು ಹಿರಿಯರು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರ ಪುಣ್ಯದಿನದಂದು ಅವರ ಒಂದು ಪ್ರೀತಿಗಾಗಿ
ಒಂದು ವಿಶೇಷವಾದ ಅನ್ನದಾನವನ್ನು ನಾವು ಮಾಡುವುದನ್ನು ನಮ್ಮ ಜೀವನದೊಳಗೆ ನಾವು ರೂಢಿಸಿಕೊಂಡರೆ ನಿಶ್ಚಿತವಾಗಿಯೂ ನಮ್ಮ ಮೊಮ್ಮಕ್ಕಳು ಅನ್ನದಾನ ಮಾಡ್ತಾರೆ. ಇಲ್ಲದೆ ಇದ್ದರೆ ಏನಾಗತ್ತೆ ಅಂತಂದ್ರೆ ಈ ಅನ್ನದಾನ ಎನ್ನೋ ಕಾನ್ಸೆಪ್ಟ್ಗೆ ಫುಲ್ ಸ್ಟಾಪ್ ಬೀಳತ್ತೆ. ಇವತ್ತೊಂದಕ್ಕೆ ಬಿದ್ದಿದೆ ಫುಲ್ ಸ್ಟಾಪ್. ಇಲ್ಲಿ ಹೆಚ್ಚು ಕಡಿಮೆ 90% ಶ್ರಾದ್ದವನ್ನು ಎಲ್ಲಿ ಮಾಡ್ತೀರಾ? ಹೌದಲ್ಲ? ಅಂದಮೇಲೆ ಮನೆಯೊಳಗೆ ಶ್ರಾದ್ದ ಮಾಡುವುದಕ್ಕೆ ಏನಾಗಿದೆ? ಫುಲ್ ಸ್ಟಾಪ್ ಬಿದ್ದಿದೆ. ರೈಟ್? ಈಗ ಕೆಲವೊಮ್ಮೆ ನಾವು ಮಾತಾಡ್ತಿರ್ತೀವಿ ಮನೆಯೊಳಗೆ, ಏನಂತೆ, ಈ ಪದ್ಧತಿ ಇಲ್ಲ ನಮ್ಮ ಮನೆಯೊಳಗೆ, ಈ ಪದ್ಧತಿ ಇಲ್ಲ ನಮ್ಮ ಮನೆಯೊಳಗೆ, ಇದು ಬಂದಿಲ್ಲ ಅಂತೀವಲ್ಲ. ಡೆಫಿನೆಟ್ಲಿ ನನ್ನ ಮೊಮ್ಮಗ ಹೇಳ್ತಾನೆ, ನಮ್ಮ ಮನೆಯೊಳಗೆ ಶ್ರಾದ್ದ ಮಾಡೋ ಪದ್ಧತಿ ಬಂದಿಲ್ಲ, ಮಠದೊಳಗೆ ಮಾಡಬೇಕಂತ ಹೇಳ್ತಾನೆ. ಅನ್ನದಾನ ಮನೆಯೊಳಗೆ ನಿಂತು ಹೋಗುತ್ತೆ. ಇದು ಒಂದು ಎಕ್ಸಾಂಪಲ್. ಈ ತರಹದ 100 ಪದ್ಧತಿಗಳಿಗೆ ನಾವು ಫುಲ್ ಸ್ಟಾಪ್ ಕೊಟ್ಟಿದ್ದೇವೆ. ನೀವು ಇದನ್ನು ಒಪ್ಪಿಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನಂತೂ ಗಟ್ಟಿಮುಟ್ಟಾಗಿ ಹೇಳ್ತೇನೆ. ದಯಮಾಡಿ ಪ್ಲೀಸ್ ಮಾಡ್ತೇನೆ, ಕೈ ಮುಗಿದು ಬೇಡಿಕೊಳ್ತೇನೆ, ಯಾವ ಧರ್ಮಕ್ಕೂ ಫುಲ್ ಸ್ಟಾಪ್ ಕೊಡಬೇಡಿ, ಅಟ್ಲೀಸ್ಟ್ ಕಾಮ ಕೊಡಿ. ಮಗ ಮಾಡ್ತಾನೆ, ನನ್ನ ಕೈಲಿ ಆಗಿಲ್ಲೋ ಮಾರಾಯ, ಅದಕ್ಕೆ ನೀನ್ ಮಾತ್ರ ಮನೆಯೊಳಗೆ ಮಾಡಬೇಕು ಅಂತ ಗಟ್ಟಿಮುಟ್ಟಿಯಾಗಿ ಆದೇಶ ಮಾಡಿ ಕಾಮ ಕೊಡಿ. ಅಟ್ಲೀಸ್ಟ್ ಅವನು ಮುಂದೆ ತನ್ನ ಬುದ್ಧಿ ಬಂದಾಗಾದ್ರೂ ಮಾಡ್ತಾನೆ. ಫುಲ್ ಸ್ಟಾಪ್ ಹಾಕಿದ್ರೆ ಇನ್ನು ನನ್ನ ತಲೆಮಾರಿನೊಳಗೆ ನನ್ನ ಮನೆಯೊಳಗೆ ಶ್ರಾದ್ದವಿಲ್ಲ, ನನ್ನ ಮನೆಯೊಳಗೆ ಬ್ರಾಹ್ಮಣರಿಗೆ ಅನ್ನದಾನವಿಲ್ಲ, ದೊಡ್ಡ ಅನರ್ಥಕ್ಕೆ ಗುರಿ ಆಗ್ತದೆ. ಎಕ್ಸಾಂಪಲ್ ಹೇಳ್ತೇನೆ, ನಾನು ಲೈವ್ ಹೇಳ್ತೇನೆ. ಮಠದೊಳಗೆ ಪಿತೃಕಾರ್ಯ, ರೈಟ್? ನಾ ಮಠದ ಕೂತು ಹೇಳಬಾರ್ದು, ಆದ್ರೂ ಹೇಳ್ತೇನೆ. ಮಠದೊಳಗೆ ಪಿತೃಕಾರ್ಯ, ಮಠದೊಳಗೆ ದೇವತಾ ಕಾರ್ಯ, ಯಜ್ಞ ಯಾಗಗಳು ಮಠದೊಳಗೆ. ಮಠದ ಕೀರ್ತಿ ಇಡೀ ಊರೆಲ್ಲ ಹರಡಿರುತ್ತೆ, ಮಠದ ಪುಣ್ಯ ಊರೆಲ್ಲ ಹರಡಿರುತ್ತೆ. ಮಠ ಶ್ರೀಮಂತವೂ ಆಗಿದೆ, ಮಠ ಸಮೃದ್ಧವೂ ಆಗಿದೆ. ನಾನೇನಾಗಿದೆ? ನನ್ನ ಕೀರ್ತಿ ಜಗತ್ತಿಗೆ ಗೊತ್ತಿಲ್ಲ, ನಾನು ಯಾರು ಗೊತ್ತಿಲ್ಲ, ನನ್ನ ಯಶಸ್ಸು ಗೊತ್ತಿಲ್ಲ, ನಿತ್ಯ ಅನ್ನದಾನವಿಲ್ಲ, ಏನೂ ಇಲ್ಲ, ಶೂನ್ಯ ನಾನು ಆಗ್ತಾ ಇದ್ದೇನೆ, ಮೈನಸ್ ಒಳಗೆ ನಾನು ಹೋಗ್ತಾ ಇದ್ದೇನೆ. ಮಠ ಅನಾನುಕೂಲವಿದ್ದಾಗ ಅನುಕೂಲ ಮಾಡುವುದಕ್ಕಾಗಿ ಗುರುಗಳು ಆರಂಭ ಮಾಡಿದ್ದೇ ಹೊರತು ಧರ್ಮಗಳಿಗೆ ಫುಲ್ ಸ್ಟಾಪ್ ಹಾಕುವುದಕ್ಕಾಗಿ ಅಲ್ಲ. ಯಾರಿಗೆ ಅನಾನುಕೂಲವಿದೆ, ಅನಾನುಕೂಲಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವುದು ಅಲ್ಲ, ಸರ್ವಥಾ ಅಲ್ಲ. ಮನೆಯೊಳಗೆ ನಾವು ನಮ್ಮ ಹೆಂಡತಿಗೆ ಏನಾದರೂ ಕಷ್ಟ ಕೊಡ್ಲಿಕ್ಕೆ ನಾವು ಕಷ್ಟ ಕೊಡದೇ ಇರೋದಕ್ಕೆ ಸಾಧ್ಯ ಅದನ್ನ? ಎಷ್ಟು ಕಷ್ಟ ಕೊಟ್ಟಿಲ್ಲ, ಎಷ್ಟು ಕಷ್ಟಗಳನ್ನು ಕೊಟ್ಟಿಲ್ಲ, 100 ಕಷ್ಟಗಳನ್ನು ಕೊಟ್ಟಿದ್ದೇವೆ ನಾವು ಮನೆ ಮಂದಿಗೆ. 100 ಸುಖವಾಗಿ ಇಟ್ಟಿದ್ದೇವೆ? ಯಾರಾದರೂ ಇಟ್ಟಿಲ್ಲ. ಧರ್ಮ ಮಾಡುವುದಕ್ಕೆ ಯಾಕೆ ಕಷ್ಟ ಅಂತ ಅನ್ನೋದು. 1000 ಕಷ್ಟಗಳನ್ನು ಕೊಟ್ಟಾಗ ಜಸ್ಟ್ ಧರ್ಮಕ್ಕೆ ಯಾಕೆ ಒಂದು ಬಿಡೆ ಮಾಡಿಕೊಳ್ಳೋದು, ಅದು ಕಷ್ಟ ಆಗಲ್ಲ. ಅದರಿಂದ ಕುಟುಂಬಕ್ಕೆ ಹಿತವಾಗುತ್ತೆ. ಮಾಡ್ಲಿ ಮಡಿಗೆ ಅಡಿಗೆ, ಏನ್ ಗಂಟು ಹೋಗೋದಿದೆ, ಏನ್ ಸಮಸ್ಯೆ ಆಗೋದಿದೆ? ನಾ ಬರ್ತೇನೆ ಊಟಕ್ಕೆ, ಮಾಡ್ರಿ ದೇವರ ಪೂಜೆಯನ್ನು, ನಾನು ಬರ್ತೇನೆ, ಕರ್ಕೊಂಡು ಬರ್ತೇನೆ. ತಿಂಗಳ 1 ವಾರ ಸಿಂಧನೂರಿಗೆ ಬಂದು 10 ಮನೆಯೊಳಗೆ ಊಟ ಮಾಡಿ ಹೋಗ್ತೇನೆ ನಾನು. ಬೆಳಿಗ್ಗೆ ಒಬ್ರು ಮನೆಯೊಳಗೆ, ಸಾಯಂಕಾಲ ಒಬ್ರು ಮನೆಯೊಳಗೆ ಮಾಡಿ. ಅಂದ್ರೆ ನಮ್ಮಲ್ಲಿ ಧರ್ಮದ ಜಾಗೃತಿ ಆಗಲಿ. ಯಾರು ನಾವು ಹಿಂದುಳಿಯೋದು ಬೇಡ ಧರ್ಮದ ವಿಷಯದೊಳಗೆ. ಒಬ್ಬ ಮುಸಲ್ಮಾನ್ ತನ್ನ ನಮಾಜ್ ಟ್ರೇನ್ದಾಗಿರ್ಲಿ, ಸ್ಟೇಷನ್ದಾಗಿರ್ಲಿ, ಎಲ್ಲಿ ಬೇಕಾದಲ್ಲಿರಲಿ ಮಾಡ್ತಾನೆ. ಒಬ್ಬ ಕ್ರಿಶ್ಚಿಯನ್ ತನ್ನ ಧರ್ಮವನ್ನು ತಾನು ಬಿಡುವುದಿಲ್ಲ. ಆಮೇಲೆ ನಮ್ಗೇನು ಗಂಟು ಹೋಗೋದಿದೆ? ದೇವರ ಗುರುಗಳ ಅನುಗ್ರಹದಿಂದ ಅಪ್ರತಿಮ ಶ್ರೀಮಂತಿಕೆ ಇದೆ. ನಮ್ಮ ಅಜ್ಜ ನಮ್ಮ ಅಪ್ಪ ಕಷ್ಟಪಟ್ಟಷ್ಟು ಇವತ್ತು ನಾವು ಕಷ್ಟಪಡ್ತಾ ಇಲ್ಲ. ಬೇಜಾನ್ ಶ್ರೀಮಂತಿಕೆ ಇದೆ, ಭಾರಿ ವೈಭವ ಇದೆ. ಹರಿದು ಬಟ್ಟೆ ಉಡ್ತಿದ್ರು, ನಮ್ಗೆ ಯಾವ ಬಟ್ಟೆ ಉಡ್ಬೇಕನ್ನೋಷ್ಟು ಟೆನ್ಷನ್ ಆಗುವಷ್ಟು ಮನೆಯೊಳಗೆ ಬೀರು ತುಂಬ ಬಟ್ಟೆಗಳು ಬಿದ್ದಿವೆ. ಫ್ಯಾಕ್ಟ್ ಇದೆ, ಸಮಸ್ಯೆ ಅಂದ್ರೆ ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಅಷ್ಟು ಸಮೃದ್ಧಿ, ಅಷ್ಟು ಶ್ರೀಮಂತ. ದಿನಕ್ಕೆ 2 ಊಟಕ್ಕೆ ಹೊಟ್ಟಿಗೆ ಹಾಕುವಷ್ಟು ನಾವು ಚಲ್ತೇವೆ, ರೈಟ್? ಅಂದ್ರೆ ಬೇಡ. ಏಕಾದಶಿ ದಿವಸನೂ 3 ಹೊತ್ತು ಊಟ ಮಾಡಿದ್ರು ನಮ್ಮ ಭಾಂಡಿ ಕರಗಂಗಿಲ್ಲ. ಪಾತ್ರೆ ಖಾಲಿ ಆಗತ್ತನ? ಅಕ್ಕಿ ಡಬ್ಬಿ ಎಂದವ್ರು ಖಾಲಿ ಆಗಿದ್ದುಂಟ? ಅಷ್ಟು ಸಮೃದ್ಧಿ ಇದೆ. ಆ ಸಮೃದ್ಧಿಯನ್ನು ಸರಿಯಾಗಿ ಯುಟಿಲೈಸ್ ತೆಗೆದುಕೊಳ್ಳುವುದು ಸತ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದಲೇ.
ಆ ಅನುಗ್ರಹ ನನಗೂ ನಿಮಗೂ ದಿವ್ಯವಾಗಿ ಆಗಲಿ. ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣ. ಮತ್ತು ನಮ್ಮ ಮಠಾಧಿಕಾರಿಗಳು ಬಹಳ ವರ್ಷದಿಂದ ಶ್ರಮಪಟ್ಟು ಯಾರು ಬರ್ತಾರೆ ಅವರಿಗೆ ಧರ್ಮದ ಅನುಕೂಲವನ್ನು ಮಾಡಿ, ಅನ್ನದಾನ ಮಾಡಿ, ಅನ್ನದಾನಕ್ಕೆ ಅನುಕೂಲಗಳನ್ನು ಮಾಡಿ ಎಲ್ಲ ತರಹದಿಂದ ಮಾಡ್ತಾರೆ. ಅವರಿಂದಲೂ ಇನ್ನೂ ವಿಶೇಷವಾಗಿ ಊರಿಗೆ ಸಮಾಜಕ್ಕೆ ಒಳಿತಾಗಲಿ, ಹಿತವಾಗಲಿ, ದೇವರ ಅನುಗ್ರಹವಾಗಲಿ. ಅದಕ್ಕೆ ನಾವೆಲ್ಲರೂ ಎಷ್ಟು ಸಾಧ್ಯವಿದೆ ಅಷ್ಟು ಗುಣವಂತರಾದ ಸಮಾಜವನ್ನು ನಿರ್ಮಾಣವನ್ನು ಮಾಡೋಣ. ಹರೆಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ವೆಂಕಟೇಶೋ ವಾಸುದೇವ. ಈ ಉಂಡಿ ಜೊತೆ ಪ್ರಸಾದ ಕೊಟ್ಟೆ ಅಂದ್ರೆ ಅದ್ರೊಳಗೆ ಕಟ್ಕೊಂಡು ಹೋಗ್ಬಿಡ್ತಾರೆ. ಇಷ್ಟ ತರ ಪ್ರವಚನ ಕೇಳ್ತಲ್ಲ, ಇಷ್ಟ ತರ ಪ್ರವಚನ ಕೇಳ್ತು ಸ್ವಲ್ಪ ಉಪಯೋಗ ಆಗ್ತದೆ ನೋಡೋಣ. ಅಲ್ಲ